ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮಕ್ಕೆ ವೀಕ್ಷಕರಾಗಿರುವಂಥ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸೋನಾಗಿದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅನೇಕ ಸಂದೇಹಗಳು, ಅನೇಕ ಪ್ರಶ್ನೆಗಳು ದೇವರನ್ನು ಕುರಿತು, ಆ ದೇವರ ಪ್ರೀತಿಯನ್ನು ಕುರಿತು ಅನೇಕ ಸಂದೇಹಗಳು ಸಮಾಜದಲ್ಲಿರುವುದರಿಂದ ಆ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳುವಂಥ ಒಂದು ಉತ್ತಮವಾದಂಥ ವೇದಿಕೆ ಈ ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬಂಥ ಈ ಒಂದು ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಕಳೆದ ಕೆಲವು ವಾರಗಳಿಂದ ಕೆಲವು ಪ್ರಶ್ನೆಗಳನ್ನು ನಾವು ಮಾತನಾಡಿಕೊಳ್ಳುತ್ತಾ ಬರುತ್ತಿದ್ದೇವೆ. ಈ ವಾರದಲ್ಲೂ ಈ ಸಂಚಿಕೆಯಲ್ಲೂ ಕೂಡ ಮತ್ತೊಂದು ಪ್ರಶ್ನೆ ಮೂಲಕವಾಗಿ ನಿಮ್ಮ ಮುಂದೆ ಬಂದಿದ್ದೇವೆ. ನಮ್ಮ ಮುಂದೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ದೈವ ಸೇವಕರಾಗಿರುವಂಥ ರಾಮು ಅಂಕಲ್ ಅವರು ನಮ್ಮ ಮಧ್ಯದಲ್ಲಿ ಸಿದ್ಧವಾಗಿದ್ದಾರೆ. ಮೊದಲನೇದಾಗಿ ಅವರನ್ನು ನಾವು ಆಹ್ವಾನಿಸಿಕೊಳ್ಳೋರಾಗಿರೋಣ. ವಂದನೆಗಳು ಅಂಕಲ್. ವಂದನೆಗಳು ವಿಲ್ಸನ್. ಕಳೆದ 2-3 ವಾರಗಳಿಂದ ಅಂಕಲ್ ಅದ್ಭುತವಾದಂಥ ಉತ್ತರಗಳನ್ನು ನೀವು ಕೊಡುತ್ತಾ ಬರುತ್ತಿದ್ದೀರಾ. ಅನೇಕ ಪ್ರಶ್ನೆಗಳಿಗೆ ನಿಮಗೆ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ವಾರದಲ್ಲೂ ಕೂಡ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಷ್ಟಪಡ್ತಿದ್ದೇವೆ. ಓಕೆ. ಏಕೆಂದರೆ ಈ ಪ್ರಶ್ನೆ ತುಂಬ ಕ್ಯೂರಿಯಸ್ ಆಗಿರುವಂಥ ಪ್ರಶ್ನೆ, ತುಂಬ ಆಸಕ್ತಿಕರವಾದಂಥ ಪ್ರಶ್ನೆ ಆಗಿದೆ. ಏನಂತಂದರೆ ಕ್ರೈಸ್ತರಿಗೂ ಈ ಪ್ರಶ್ನೆ ಇದೆ, ಅನ್ಯರಲ್ಲಿ ಕೆಲವರಿಗೆ ಈ ಪ್ರಶ್ನೆ ಇದೆ. ಅಂತಂದರೆ ಸತ್ಯವೇದದ ಜ್ಞಾನ ತಿಳಿದಂಥವರಿಗೆ ಕೆಲವರಿಗೆ ಈ ಪ್ರಶ್ನೆ ಇದೆ. ಓಕೆ. ಕ್ರೈಸ್ತರಾಗಿರುವಂಥ ಅನೇಕರಿಗೆ ಈ ಪ್ರಶ್ನೆ ಇದೆ. ಅಂದರೆ ಹೃದಯದಲ್ಲಿರುತ್ತೆ, ಹೊರಗೆ ಹೇಳ್ಕೊಳ್ಳೋದಿಲ್ಲ. ಹೌದು, ಬಹಳ ಜನ ಇದ್ದಾರೆ, ಆ ಥರ ಇರ್ತಾರೆ. ನಂಬೋದಕ್ಕೆ ದೇವರನ್ನ ನಂಬಿರ್ತಾರೆ, ಫಾಲೋ ಮಾಡೋದನ್ನ ಬೈಬಲ್ನ ಫಾಲೋ ಮಾಡ್ತಾರೆ. ಹೌದು. ಬಟ್ ಅದರಲ್ಲಿರುವಂಥ ಕೆಲವು ಪ್ರಶ್ನೆಗಳನ್ನು ಹೊರಗಿನವರು ಕೇಳಿದ ತಕ್ಷಣ ಹೌದಲ್ವಾ, ನಿಜ ಅಂತ ಹೇಳ್ಬಿಟ್ಟು ಅವ್ರ ನಂಬಿಕೆ ಎಲ್ಲಿ ಕಡಿಮೆ ಆಗುತ್ತಾ ಅಂತ ಹೇಳ್ಬಿಟ್ಟು ಅದನ್ನು ಮನಸ್ಸಲ್ಲೇ ಇಟ್ಕೊಳ್ತಾರೆ. ನಿಜ, ಅದು ತುಂಬ ನಡೀತಾ ಇದೆ. ಹೌದಾ? ಇವತ್ತು ಅಂಥ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆನ ನಿಮ್ಮನ್ನು ಕೇಳೋದಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಒಳ್ಳೆಯದು. ದೇವರು ಆದಿಕಾಂಡದಲ್ಲಿ ಸರ್ವಲೋಕವನ್ನು ಉಂಟು ಮಾಡಿ 7 ದಿನಗಳ ಸೃಷ್ಟಿ ಕಾರ್ಯಕ್ರಮ ಎಲ್ಲವನ್ನ ಉಂಟು ಮಾಡಿದ ನಂತರ ಆದಾಮನನ್ನ ದೇವರುಂಟು ಮಾಡ್ತಾರೆ. ನಂತರ ಹವ್ವಳನ್ನ ದೇವರುಂಟು ಮಾಡ್ತಾರೆ. ಅವರಿಬ್ಬರಿಗೂ ಒಂದು ಆಜ್ಞೆ ಬರುತ್ತೆ, ನೀವು ತೋಟದ ಮಧ್ಯದಲ್ಲಿರುವಂತಹ ಹಣ್ಣನ್ನು ತಿನ್ನಬಾರದು ಅಂತ. ಹೌದು, ನಿಜ. ತಿನ್ನಬಾರದು ಅಂತ ಹೇಳಿದ ನಂತರ ಹವ್ವಮ್ಮ ಹೋಗ್ಬಿಟ್ಟು ಹಣ್ಣನ್ನು ತಿಂತಾರೆ. ನಿಜ. ಮತ್ತೆ ಕೆಲವನ್ನ ತಂದು ಗಂಡನಿಗೆ ಕೊಡ್ತಾರೆ, ಗಂಡನು ಕೂಡ ತಿನ್ನುವಂಥದ್ದು. ಇಮಿಡಿಯೇಟ್ ಆಗಿ ದೇವರ ಶಾಪ ಬರುತ್ತೆ ಅಂಕಲ್ ಅವ್ರಿಗೆ. ನಿಜ. ಇದು ಆದಿಕಾಂಡದಲ್ಲಿರುವಂಥ ಮೊದಲನೆಯ ಸಂದರ್ಭ. ಹೌದೌದು, ಅದು ಖಂಡಿತ. ಇಲ್ಲಿ ಪ್ರಶ್ನೆ ಏನಂತಂದ್ರೆ ಅಂಕಲ್, ದೇವರಿಗೆ ಭವಿಷ್ಯತ್ತು ಗೊತ್ತು. ಹೌದು. ದೇವರು ಸಮಸ್ತವನ್ನ ತಿಳಿದಂಥವರು. ಹೌದು. ಎಲ್ಲವನ್ನು ತಿಳಿದು ಭವಿಷ್ಯತ್ತು ತಿಳಿದಂಥ ದೇವರು ಆದಾಮನು ಹವ್ವಳು ತಪ್ಪು ಮಾಡುತ್ತಾರೆ ಅಂತ ದೇವರಿಗೆ ಗೊತ್ತು ಅಂತಂದ ಮೇಲೆ, ಹೌದು, ದೇವರು ಯಾಕೆ ಆ ಏದೇನ್ ತೋಟದಲ್ಲಿ ಆ ಹಣ್ಣನ್ನು ಇಟ್ಟು ತಿನ್ನಬೇಡ ಅಂತ ಹೇಳಬೇಕು? ಯಾಕಂದರೆ ಇದು ಹೇಗಿದೆ ಅಂತಂದರೆ, ದೇವರೇ ಹಣ್ಣಿಟ್ಟು ದೇವರೇ ಪಾಪ ಮಾಡೋಕ್ಕೆ ಅವಕಾಶ ಕೊಟ್ಟು ಪಾಪ ಮಾಡಬೇಡ ಅನ್ನೋ ಥರ ಇದೆ ಅಂಕ. ದೇವರೇ ತಪ್ಪು ಮಾಡೋಕ್ಕೆ ಅವಕಾಶ ಕೊಟ್ಟು ನೀನು ತಪ್ಪು ಮಾಡಬೇಡ ಅನ್ನೋ ಥರ ಇದೆ. ಅಂದರೆ ಚಿಕ್ಕ ಮಕ್ಕಳಿಗೆ ಕಣ್ಣು ಮುಂದೆ ಚಾಕ್ಲೇಟ್ ಇಟ್ಬಿಟ್ಟು ನೀನು ಚಾಕ್ಲೇಟ್ ತಗೋಬೇಡ ಅನ್ನೋ ಥರ ಇದೆ. ಯಾಕೆಂದರೆ ಒಂದು ವೇಳೆ ಹಣ್ಣು ಇಟ್ಟಿಲ್ಲ ಅಂತಿದ್ರೆ, ಹಣ್ಣೇ ಇಲ್ಲ ಅಂತಂದ್ರೆ ಅಲ್ಲಿ ಪಾಪ ಮಾಡೋಕೆ ಅವಕಾಶ ಇರ್ತಾ ಇರಲಿಲ್ಲ. ಇವಾಗ ಹಣ್ಣಿಟ್ಬಿಟ್ಟು ನೀನು ಪಾಪ ಮಾಡಿದ್ಯಾ ಅನ್ನೋದು ಒಂದು ರೀತಿ ನೋಡಿದ್ರೆ ತಪ್ಪಾಗಿ ಕಾಣಿಸ್ತಿದೆ ಅಂಕ. ಸಮಾಜದಲ್ಲಿ ತಪ್ಪಾಗಿ ಕಾಣಿಸ್ತಿದೆ. ಇನ್ನು ಈ ಪ್ರಶ್ನೆ ಅನೇಕರ ಹೃದಯದಲ್ಲಿ, ಕ್ರೈಸ್ತರ ಹೃದಯದಲ್ಲಿದೆ. ನಿಜ ಇದೆ. ಯಾಕೆ ದೇವರು ಹಣ್ಣು ಇಡಬೇಕು, ಯಾಕೆ ದೇವರು ಹಣ್ಣು ಇಡದೇ ಇದ್ರೆ ಚೆನ್ನಾಗಿರ್ತಲ್ಲ ಅಂತ ಯೋಚನೆ ಮಾಡೋರು ಕೂಡ ತುಂಬಾ ಜನ ಇದ್ದಾರೆ ಅಂಕ. ನಿಜ. ಅಂದ್ರೆ ಯಾಕಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಗಂಡನೋ ಹೆಂಡತಿನೋ ಯಾರೋ ಒಬ್ರು ಮಾತ್ರ ದೇವ್ರನ್ನ ನಂಬಿರ್ತಾರೆ, ಚರ್ಚ್ಗೆ ಬರ್ತಿರ್ತಾರೆ, ಹೌದು, ನಂಬಿಕೆಯಲ್ಲಿ ಇರ್ತಾರೆ. ಹೌದು. ಈ ಹೆಂಡತಿ ಹೋಗಿ ಗಂಡನಿಗೆ ಮನೆಗೆ ಹೋಗ್ಬಿಟ್ಟು ಹೇಳ್ತಾರೆ, ನಂಬ್ಕೊಳ್ರಿ ಯೇಸು ಸ್ವಾಮಿನ, ನಂಬಿ ದೇವ್ರನ್ನ ಕಾಪಾಡ್ತಾರೆ, ರಕ್ಷಿಸ್ತಾರೆ. ಹೌದು ಹೌದು. ಈ ಥರ ಎಲ್ಲ ಹೇಳಿದಾಗ ಗಂಡ ಹೇಳುವಂಥ ಒಂದೇ ಒಂದು ಮಾತು, ನಿನ್ನ ದೇವರು ಹಣ್ಣು ತಿಂದಿದ್ರೇನೆ ಶಿಕ್ಷಿಸಿದಂತ ದೇವರು, ಹೌದು, ಹಣ್ಣು ತಿಂದ್ರೇನೆ ಶಾಪ ಕೊಟ್ಟ ದೇವರು, ಅಂತ ದೇವ್ರ ಹತ್ರ ನಾನು ಯಾಕೆ ಬರಬೇಕು?
ಹೌದು, ಈ ಪ್ರಶ್ನೆ ಕೇಳ್ತಾ ಇರ್ತಾರೆ ನಿಜ. ಯಾಕಂದರೆ ಸ್ತ್ರೀಯರು ಕೂಡ ಪ್ರೇಯರಿಗೆ ಬರ್ತಾ ಇರ್ತಾರೆ. ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಪ್ರಾರ್ಥನೆಗೆ ಬರ್ತಾರೆ. ಬಂದಾಗ ಇವಾಗ ದೇವರನ್ನು ನಂಬಿರುವಂಥ ಸ್ತ್ರೀಯರು ಮನೆಗೆ ಹೋದಾಗ ಮನೆಯಲ್ಲಿ ಈ ಥರ ನಂಬಿಕೊಳ್ಳಿ ಅಂತ ಮನೆಯಲ್ಲಿದ್ದಂಥ ಗಂಡನಿಗಾಗಿರ್ಬೋದು, ಇಲ್ಲಾಂದರೆ ಸಂಬಂಧಿಕರಿಗಾಗಿರ್ಬೋದು ಹೇಳಿದಾಗ ಅವ್ರು ಮಾಡುವಂಥ ಪ್ರಶ್ನೆ ಇದು ಮೊದಲನೇ ಪ್ರಶ್ನೆ ಕಾಣ್ತಾ ಇದೆ. ನಿಜ, ಹೌದು ಹೌದಂಗ ನಿಜ ವಿಲ್ಸನ್, ನಿಜ. ಅಂದರೆ ನಿನ್ನ ದೇವರು ಹಣ್ಣು ತಿಂದ್ರೇನೆ ಶಿಕ್ಷಿಸಿದ್ದಾರೆ. ಹೌದು, ಈಗ ದೇವರು ತಂದೆ ಸ್ಥಾನದಲ್ಲಿ ಇದ್ದಾರೆ, ನಮ್ಮನೆಯಲ್ಲೂ ಮಕ್ಕಳು ಇರ್ತಾರೆ. ಯಾವುದೋ ಒಂದು ಹಣ್ಣನ್ನು ತಿನ್ನಬಾರ್ದು ಅನ್ನೋ ಜಾಗಕ್ಕೆ ತಿಂದ್ರೆ ಅಂತ ಅಂದ್ಕೊಳ್ಳಿ. ಹೌದು, ಹಾಗಂತ ಹೇಳ್ಬಿಟ್ಟು ಮನೆಯಿಂದ ಹೊರಗೆ ತಳ್ಳಲ್ಲ, ಬುದ್ಧಿ ಮಾತು ಹೇಳ್ಬೋದು, ಮನೆಯಿಂದ ತಳ್ಳಲ್ಲ. ಯಾವ ತಂದೆ ತಾಯಿಗಳಷ್ಟು ಬೇಗ ತಳ್ಳಲ್ಲ. ಹೌದು, ಜಾಸ್ತಿ ಅಂದ್ರೆ ಒಂದು ಏಟು ಹೊಡೆದ್ಬಿಟ್ಟು ಇನ್ನೊಂದ್ಸಲ ಈ ಥರ ಮಾಡಬೇಡ ಅಂತ ಹೇಳ್ಬೋದು. ಅಷ್ಟೇ ಬಿಟ್ರೆ ಮನೆಯಿಂದ ಹೊರಗೆ ತಳ್ಬಿಟ್ಟು ನೀನು ನನ್ನ ಮಗನೇ ಅನ್ನೋ ಲೆವೆಲ್ಗೆ ಹೋಗಲ್ಲ. ಇಲ್ಲಿ ದೇವರ ಪರಿಸ್ಥಿತಿ, ಐ ಮೀನ್ ಆದಿಕಾಂಡದಲ್ಲಿ ಆದಾಮನು ದೇವರ ಜೊತೆಗೆ ನಡೆದಂಥ ಈ ಸಂಭಾಷಣೆ, ಈ ಸ್ಥಿತಿ ನೋಡಿದ್ರೆ ದೇವರೇ ಹಣ್ಣು ಹಾಕಿದ್ರು, ದೇವರೇ ತಿನ್ಬೇಡ ಅಂದರು, ದೇವರೇ ಮುಟ್ಟಬೇಡ ಅಂದರು, ತಿಂದ ತಕ್ಷಣ ದೇವರೇ ಮತ್ತೆ ಬಂದು ಶಿಕ್ಷೆ ಕೊಟ್ಟರು. ಇದೆಲ್ಲ ದೇವರೇ ಏನಾದರೂ ಮಾಸ್ಟರ್ ಪ್ಲಾನ್ ಮಾಡಿಬಿಟ್ಟು ತಪ್ಪು ಮಾಡೋದಕ್ಕೆ ದೇವರೇ ಬೇಕು ಅಂತ ಅವಕಾಶ ಮಾಡಿ ಕೊಟ್ಟಿದ್ದಾರ ಅಂಕ? ಈ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕಿದೆ. ಯಾಕಂದ್ರೆ ತುಂಬಾ ಕ್ಯೂರಿಯಸ್ ಆಗಿರುವಂತ ಪ್ರಶ್ನೆ ಚಿಕ್ಕದೆ, ಆದರೆ ಅದರಿಂದ ಬಹಳ ವಿಷಯ ಬಹಳ ದೊಡ್ಡದಾಗಿರುತ್ತೆ ಅಂತ ನಾನು ನಂಬ್ತಿದ್ದೇನೆ. ಖಂಡಿತ. ಸೊ ಇದಕ್ಕೆ ನಿಮ್ಮಿಂದ ನನಗೆ ಉತ್ತರ ಬೇಕಿದೆ. ಖಂಡಿತ, ಬೈಬಲ್ ಮೂಲಕ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇದೆ. ಥ್ಯಾಂಕ್ ಯು. ಖಂಡಿತವಾಗಿ ಮೊದಲನೇದಾಗಿ ವೀಕ್ಷಕರೆಲ್ಲರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಹೃದಯಪೂರ್ವಕದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವಿಲ್ಸನ್, ಇವತ್ತೊಂದು ಪ್ರಾಮುಖ್ಯವಾದಂಥ ಪ್ರಶ್ನೆ. ಈ ಪ್ರಶ್ನೆ ಇದೆಯಲ್ಲ, ಇದು ಸಮಾಜದಲ್ಲಿ ಅನೇಕರ ಮಧ್ಯದಲ್ಲಿ ಪ್ರಶ್ನೆ ಇದೆ. ದೇವರನ್ನು ನಂಬಿರುವಂಥ ಕ್ರೈಸ್ತರ ಮಧ್ಯದಲ್ಲಿ ಇದೆ, ಅದೇ ರೀತಿಯಲ್ಲಿ ಹೊರಗಡೆನೂ ಇದೆ. ಒಳ್ಳೆ ಪ್ರಶ್ನೆ ಕೇಳಿದೆಯಾ ವಿಲ್ಸನ್? ಈ ಪ್ರಶ್ನೆಗೆ ನಾವು ಉತ್ತರವನ್ನು ದೇವ್ರ ಮೂಲಕನೇ ತಿಳ್ಕೊಳ್ಬೇಕಾಗತ್ತೆ. ಹೌದು, ದೇವರಿಗೊಂದು ಸಂಕಲ್ಪ ಇದೆ. ದೇವರಿಗೆ ಅನಾದಿ ಸಂಕಲ್ಪ. ಓಕೆ. ಆ ಸಂಕಲ್ಪವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ಒಂದು ವಾಕ್ಯದ ಧ್ಯಾನದಲ್ಲಿ ನಾವು ಹೋಗಬೇಕಾಗತ್ತೆ. ಓಕೆ. ಈ ಸಮಾಜದಲ್ಲಿ ದೇವರನ್ನು ತಿಳ್ಕೊಂಡವರು ಇದ್ದಾರೆ, ಭಕ್ತಿಯಲ್ಲಿ ನಡೆಯೋರು ಇದ್ದಾರೆ, ಅದೇ ಪ್ರಕಾರ ದೇವರನ್ನು ನಿಂದಿಸೋರಿದ್ದಾರೆ, ತಪ್ಪು ಹಿಡಿಯೋರಿದ್ದಾರೆ. ಹೌದು ಹೌದು. ಇವಾಗ ದೇವರನ್ನ ನಂಬಿರುವಂಥ ನಮಗೂ ನಿಮಗೂ ಈ ಪ್ರಶ್ನೆ ಏನಿಲ್ಲ, ಅರ್ಥ ಮಾಡ್ಕೊಂಡಿದ್ದೀವಿ, ದೇವ್ರ ಮೇಲೆ ಭಾರ ಹಾಕ್ತೀವಿ, ನಂಬಿಕೆಯಿಂದ ನಾವು ಭಕ್ತಿಯಿಂದ ಮುಂದಕ್ಕೆ ಹೋಗ್ತಿದ್ದೀವಿ. ಆದರೆ ನಾಸ್ತಿಕರು ಕೆಲವರು ಇದ್ದಾರೆ, ಅವರು ಖಂಡಿತವಾಗಿ ಈ ಪ್ರಶ್ನೆ ಮಾಡೇ ಮಾಡ್ತಾರೆ. ನಿಜ ಅಂಕಲ್, ಹೊರಗಿನವರಿಂದ ಬಂದಂಥ ಪ್ರಶ್ನೆ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಹೌದು, ಖಂಡಿತ ಇದು ದೊಡ್ಡ ಪ್ರಶ್ನೆ. ಇದು ಹೌದು, ನೋಡೋದಕ್ಕೂ ಚಿಕ್ಕದಿದ್ದರೂ ಕೂಡ ಇದರ ಹಿಂದೆ ಬಹಳ ವಿಷಯಗಳಿದೆ. ನಿಜ. ಇವರು ಕೇಳೋ ಥರ ಒಂದು ರೀತಿಯಲ್ಲಿ ಏನಪ್ಪ ಅಂದರೆ, ಇವಾಗ ಈ ಸಮಾಜದಲ್ಲಿ ಕಾನೂನಿದೆ. ಈ ವಾಹನಗಳನ್ನು ನಡೆಸುವಂಥ ಸಮಯದಲ್ಲಿ ತಕ್ಷಣ ಅಲ್ಲಲ್ಲಿ ಸಿಗ್ನಲ್ ಬೀಳ್ತಾ ಇರುತ್ತೆ. ಸಿಗ್ನಲ್ ಬೀಳುವಂಥ ಸಮಯದಲ್ಲಿ ಇವರು ಏನು ಯೋಚನೆ ಮಾಡ್ಬೋದು? ಇವರು ಮುಂದಕ್ಕೆ ಹೋಗಬೇಕು ಅಂತ ಸಿಗ್ನಲ್ ಬಿದ್ದಿರುತ್ತಲ್ಲ, ಸಿಗ್ನಲ್ ಬಿದ್ದಾಗ ತಕ್ಷಣ ಅಲ್ಲಲ್ಲಿ ಸಿಗ್ನಲ್ಗಳು ಬೀಳ್ತಾ ಇರುತ್ತೆ. ಕೆಲವರು ಏನು ಯೋಚನೆ ಮಾಡ್ತಾರೆ, ಕೆಲವರು ಏನಪ್ಪ ಅಂದರೆ, ಅಪ್ಪ ಇವಾಗೇ ಬಿತ್ತಾ ಇದು ಇಲ್ಲದೇ ಇದ್ದಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಹೌದು ಹೌದೌದು. ಅಂದರೆ ಈ ಸಿಗ್ನಲ್ಗಳ ವಿಷಯದಲ್ಲಿ ಕೆಲವರು ಹೀಗೆ ಹೇಳ್ತಾರೆ. ಇನ್ನು ಕೆಲವರು ಏನಂದರೆ, ಈ ಕಾನೂನು ವಿಷಯದಲ್ಲಿ ಏನಾದರೂ ತಪ್ಪು ಮಾಡ್ತಾರಲ್ಲ, ಈ ಕಳ್ಳತನ ಆಗಿರ್ಬೋದು, ಇಲ್ಲಾಂದರೆ ಇನ್ನು ಬೇರೆ ಒಂದು ತಪ್ಪುಗಳು ಮಾಡುವಾಗ ಇದು ಇಲ್ಲದೆ ಹೋಗಿದರೆ ಚೆನ್ನಾಗಿತ್ತು ಅಂತೇಳಿ ಅವ್ರು ನೆನೆಸ್ತಾರೆ, ಅಂದ್ಕೊಳ್ತಾರೆ. ಹೌದು, ಕೆಲವರು ಹೀಗೆ ಯೋಚನೆ ಮಾಡ್ತಾರೆ. ನಿಜ ನಿಜ, ಹೌದಲ್ವ? ಅಂದರೆ ಬೇಗ ಹೋಗಬೇಕು ಅಂತೇಳಿ ಇವರು ಯೋಚನೆ ಮಾಡ್ತಾರೆ, ಸಿಗ್ನಲ್ ಇಲ್ಲದೇ ಇದ್ದಿದ್ರೆ ಚೆನ್ನಾಗಿತ್ತು, ಈ ಸಿಗ್ನಲ್ ಕಾನೂನು ಯಾಕೆ ಬಂತು. ಹೌದೌದು. ಇದು ಕೆಲವರು ಬುದ್ಧಿವಂತರು ಏನಪ್ಪ ಅಂತಂದರೆ ಅದನ್ನು ಒಪ್ಕೊಳ್ತಾರೆ, ಇದನ್ನು ಪಾಲಿಸಲೇಬೇಕು ಅಂತೇಳಿ ಒಪ್ಕೊಳ್ತಾರೆ, ಹೋಗ್ತಾರೆ. ಹೌದು ಹೌದು. ಕೆಲವರು ಮಾತ್ರ ತುಂಬ ನೊಂದುಕೊಳ್ತಾರೆ. ಇಲ್ಲಾಂದರೆ ಕೆಲವರು ಯಾಕಪ್ಪ ಈ ಸಿಗ್ನಲ್ ಬಂತು, ಇವಾಗಲೇ ಬಿಡಬೇಕಾ, ಅವನು ಯಾವನದ್ದು ಅಂತೇಳಿ ಒಂದು ರೀತಿಯಲ್ಲಿ ಏಕವಚನದಿಂದ ಮಾತಾಡ್ತಾ ಇರ್ತಾರೆ, ಬೈಕೊಳ್ತಾ ಇರ್ತಾರೆ. ತಮ್ಮ ಸ್ನೇಹಿತರು ಇರ್ತಾರಲ್ಲ ಅವ್ರ ಜೊತೆಗೆ ಮಾತಾಡ್ತಾ ಇರ್ತಾರೆ. ಇದು ನೋಡ್ತೀವಿ. ಇನ್ನು ಕೆಲವರು ಬುದ್ಧಿವಂತಿಕೆಯಿಂದ ಅದಕ್ಕೆ ಒಳಪಟ್ಟು, ಕಾನೂನಿಗೆ ಒಳಪಟ್ಟು ಹೋಗ್ತಾ ಇರ್ತಾರೆ. ಹೌದು, ಎರಡು ಗುಂಪಿದೆ. ನಿಜ. ಈ ಗುಂಪಿದೆ, ಆ ಗುಂಪಿದೆ. ಅದೇ ಪ್ರಕಾರ ಕೆಟ್ಟದ್ದನ್ನು ಮಾಡೋರಿದ್ದಾರೆ.
ಕೆಟ್ಟದ್ದನ್ನು ಮಾಡೋರಂದರೆ ಕಳ್ಳತನ ಮಾಡೋರಿದ್ದಾರೆ, ಆಮೇಲೆ ಮಾನಭಂಗ ಮಾಡೋರಿದ್ದಾರೆ, ಕಂಡ ಹೆಣ್ಣು ಮಕ್ಕಳನ್ನು ಕೆಡಿಸ್ಬೇಕು ಎಂಬುವಂಥ ಆಲೋಚನೆಯಲ್ಲಿ ಇದ್ದವ್ರು ಕೂಡ ಇದ್ದಾರೆ. ಹೌದಾ? ಇವರಿಗೆ ಕಾನೂನು ಅಂತಂದರೆ ಭಯ. ಈ ಕಾನೂನು ಇಲ್ಲದೆ ಇದ್ದಿದ್ರೆ ಚೆನ್ನಾಗಿತ್ತು ಅಲ್ಲ ಅಂತೆ. ಹೌದು, ಕಾನೂನು ಇಲ್ಲದೆ ಇದ್ದರೆ ಚೆನ್ನಾಗಿತ್ತು. ಈ ಕಾನೂನು ಮಾಡಿ ನಮಗೆ ಈ ಕಳ್ಳತನ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಾಂದರೆ ಕೆಟ್ಟದ್ದು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಅವರು ಒಂದು ರೀತಿಯಲ್ಲಿ ಕೊರಗ್ತಾ ಇರ್ತಾರೆ. ಅವ್ರಿಗೆ ಅವಕಾಶಗಳು ಕಡಿಮೆ ಆಗಿದೆ. ಈ ಕಾನೂನೇ ಇಲ್ಲದಿದ್ದರೆ, ಕಾನೂನು ಇಲ್ಲ ಅಂತ ತಿಳ್ಕೊ, ಸ್ವಾತಂತ್ರ್ಯ ಅವ್ರು ಹೇಗಿರುತ್ತೆ, ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಹೌದು. ಅಂದರೆ ಬಲಾಢ್ಯರು, ಕೆಲವರು ಬಲಾಢ್ಯರು ಇರ್ತಾರೆ, ಬಲಶಾಲಿಗಳು ಏನು ಮಾಡ್ಬೋದು, ದೋಚ್ಕೋಬೋದು, ಇಲ್ಲಾಂದರೆ ಮೋಸ ಮಾಡ್ಬೋದು, ಹೌದು, ಇಲ್ಲಾಂದರೆ ಇನ್ನೊಬ್ಬರ ಅಮಾಯಕರ ಹೆಣ್ಣು ಮಕ್ಕಳನ್ನು ಕೂಡ ಹಾಳು ಮಾಡ್ಬೋದು. ಈ ಥರ ಎಲ್ಲ ಕೂಡ ಮನಸ್ಸಿನಲ್ಲಿ ಹುಟ್ಟಿದಾಗ ಅನೇಕರು ಏನಾಗ್ತಾರಂದರೆ ಈ ಥರ ರೆಡಿ ಆಗ್ತಾರೆ. ಕಾನೂನು ಇರುವುದರಿಂದ ಏನಾಗಿದೆ, ಒಂದು 80% ಈ ಅಪರಾಧಗಳು ಇಲ್ಲಾಂದರೆ ಇಂಥ ಕೇಸುಗಳು ಕಡಿಮೆ ಇದೆ. ಅದೇ 20% ಅಲ್ಲೆಲ್ಲಿ ನಡೀತಾ ಇದೆ. ಓಕೆ. ಈ ಕಾನೂನನ್ನು ಮೀರಿ ತಪ್ಪು ಮಾಡೋರಿದ್ದಾರೆ. ಕಾನೂನುಗಳು ಇರುವುದರಿಂದ ಬಹಳ ಮಟ್ಟಿಗೆ ನಡೀತಾ ಇಲ್ಲ, ಕಂಟ್ರೋಲಲ್ಲಿದೆ. ಓಕೆ. ಇದು ಯಾಕೆ ಹೇಳಿದ್ದೀನಂದರೆ, ದೇವರು ಕೂಡ ಒಂದು ಕಾನೂನು ಮಾಡಿದ್ದಾರೆ. ಓಕೆ. ಪ್ರಾರಂಭದಲ್ಲಿ ದೇವರು ಕೂಡ ಒಂದು ಕಾನೂನು ಮಾಡಿದ್ದಾರೆ, ಒಂದು ಆಜ್ಞೆ. ಅದು ದೇವರು ಕೊಟ್ಟಂಥ ಒಂದು ಆಜ್ಞೆ. ಓಕೆ. ಈ ಆಜ್ಞೆ ಮೀರಿದಾಗ ನೀವು ಸತ್ತೋಗ್ತೀರ ಅಂತ ಹೇಳ್ತಾರೆ. ಹೌದಲ್ವಾ? ಅಂದರೆ ನಾನು ಕೊಟ್ಟಿರುವಂಥ ಆಜ್ಞೆಯನ್ನು ಮೀರಿದರೆ ನೀವು ತಿಂದ ದಿನ ಸಾಯ್ತೀರ ಅಂತ ಹೇಳ್ತಾರೆ. ನಿಜ. ಹಾಗಂತ ದೇವರು ಏನಾದರಲ್ಲಿ ಮೋಸ ಮಾಡಿದ್ದಾರೆ ಅಂತ ನೋಡುವಾಗ ಇವೆಲ್ಲದಕ್ಕೆ, ಅಂದರೆ ಈ ಹಣ್ಣಿನಿಗಿಂತ ಉತ್ತಮವಾದಂಥದ್ದು, ರಮ್ಯವಾದಂಥ ಹಣ್ಣುಗಳು ಬಹಳ ಇಟ್ಟಿದ್ದಾರೆ ದೇವರು. ಓಕೆ. ಇವಾಗ ವಿಲ್ಸನ್, ನೀನೇನಪ್ಪ ಅಂದರೆ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ನೋಡಿ ಚಿಕ್ಕ ತಪ್ಪು ಮಾಡಿದಾಗ ಮನೆಯಿಂದ ಹೊರಗೆ ತಳ್ಳಲ್ಲ. ದೇವರು ಹೇಗೆ ತಳ್ಳಿದರು, ಯಾಕೆ ತಳ್ಳಿದರು, ಅವರು ಪ್ರೀತಿ ಸ್ವರೂಪನಲ್ವಾ, ಎಲ್ಲ ಗೊತ್ತಿದೆಯಲ್ವಾ ಅಂತ ಪ್ರಶ್ನೆ. ಹೌದು, ನಿಜ. ದೇವರು ನಿಜವಾಗ್ಲೂ ಪ್ರೀತಿ ಸ್ವರೂಪನು, ಕರುಣಾಸಾಗರನು, ಎಲ್ಲ ತಿಳಿದಾತನು, ಎಲ್ಲವನ್ನು ಬಲ್ಲಾತನು. ಆಗಿರುವಾಗ ಈ ಹಣ್ಣನ್ನು ಯಾಕೆ ಹಾಕಿದರು ಅಂತೇಳಿ ಪ್ರಶ್ನೆ. ಹೌದು. ಒಂದೇ ಉದ್ದೇಶ ಏನಪ್ಪ ಅಂದರೆ, ತನ್ನ ಮಕ್ಕಳನ್ನು ಉನ್ನತರಾಗಿ ನೋಡಬೇಕನ್ನುವಂಥ ಉದ್ದೇಶ ದೇವರಿಗೆ. ಇವರು ಆದಾಮ ಅವ್ವಳು, ಅದೇ ಪ್ರಕಾರ ಭೂಲೋಕದಲ್ಲಿದ್ದಂಥ ಮಾನವರಿದ್ದಾರಲ್ಲ, ಇವರೆಲ್ಲರನ್ನು ಈ ಲೋಕದಲ್ಲಿ ಉನ್ನತರಾಗಿ ನೋಡಬೇಕು ಎನ್ನುವಂಥದ್ದು ದೇವರ ಸಂಕಲ್ಪ. ಓಕೆ. ಅದಕ್ಕೆ ಒಂದು ಪರೀಕ್ಷೆಗೋಸ್ಕರ ಇಟ್ಟಿದ್ದಾರೆ. ಅಲ್ಲಿ ಪರೀಕ್ಷೆ ಮಾಡೋದಕ್ಕೆ ಈ ಹಣ್ಣನ್ನು ಇಟ್ಟಿದ್ದಾರೆ. ಓಕೆ. ಎರಡನೇದಾಗಿ ಅವ್ರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ. ಇವಾಗ 2ನೇ ಅಧ್ಯಾಯ, ಆದಿಕಾಂಡ 2ನೇ ಅಧ್ಯಾಯ 8ನೇ ವಚನ 9ನೇ ವಚನದಲ್ಲಿ ಒಂದು ಮಾತು ನೋಡಿದ್ರೆ ಈ ಸಂದರ್ಭದಲ್ಲಿ ಚೆನ್ನಾಗಿರುತ್ತೆ, ನೋಡೋಣ. ಯಾಕೆಂದರೆ ಎಲ್ಲರ ಕಣ್ಣಿಗೆ ಏನು ಕಂಡಿದೆಪ್ಪ ಅಂದರೆ, ಎಲ್ಲರ ಕಣ್ಣಿಗೆ ಹಣ್ಣನ್ನು ತಿಂದಿರುವುದರಿಂದ ದೇವರು ಅವರನ್ನು ಹೊರಗೆ ತಳ್ಳಿದರು ಅಂತ ಹೇಳ್ತಾರೆ. ಹೌದು ಅಂಕಲ್, ನಿಜ. ಅದನ್ನೇ ಗಮನಿಸ್ತಾರೆ. ಹೌದು. ಅದರ ಹಿಂದೆ ದೇವರ ಕಷ್ಟವನ್ನು ಗಮನಿಸ್ತಾ ಇಲ್ವಲ್ಲ. ಓಕೆ. ದೇವರ ಕಷ್ಟ, ದೇವರ ಪ್ರೀತಿಯಲ್ಲಿ ಎಷ್ಟು ಅದ್ಭುತವಾಗಿ ಕಾಣುತ್ತಂದರೆ, 8ನೇ ವಚನ 9ನೇ ವಚನ ಓದುವಾಗ 2ನೇ ಅಧ್ಯಾಯ ಆದಿಕಾಂಡ, ಅಲ್ಲಿ ದೇವರ ಒಂದು ಪ್ರೀತಿ ಗೊತ್ತಾಗುತ್ತೆ. ಒಂದು ಸಾರಿ ನೋಡೋಣ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಹರವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಅಂದರೆ 9ನೇ ವಚನದಲ್ಲಿ ನೋಡುವಾಗ ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಉಂಟು ಮಾಡಿದೆ. ಎಲ್ಲ ಥರದ ಹಣ್ಣಿನ ಮರಗಳು, ಒಂದಲ್ಲ ಎರಡಲ್ಲ, ಬಹಳ ವಿಧವಾದಂಥ ಹಣ್ಣುಗಳು ಎಲ್ಲ ಕೂಡ ಹೇಗೆ ಕಾಣ್ತಾ ಇದೆಯಂತೆ, ರಮ್ಯವಾಗಿಯೂ ಎಲ್ಲ ಅಂದರೆ ಅನೇಕ ಹಣ್ಣುಗಳು ನೋಡೋದಕ್ಕೆ ರಮ್ಯವಾಗಿಯೂ, ಊಟಕ್ಕೆ ಅನುಕೂಲವಾಗಿಯೂ, ಒಂದಲ್ಲ ಎರಡಲ್ಲ ಸಾವಿರಾನುಗಟ್ಟಲೆ ಹಣ್ಣುಗಳನ್ನು ಅಲ್ಲಿ ದೇವರು ಸೃಷ್ಟಿ ಮಾಡಿದಾಗ ಇವೆಲ್ಲ ತಿನ್ನಿ, ಇದನ್ನು ಮಾತ್ರ ಮುಟ್ಟಬೇಡಿ ಅಂತ ಹೇಳ್ತಾರೆ.
ಅಂದರೆ ದೇವರು ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ನೋಡುವಾಗ ಎಲ್ಲ ಕೊಟ್ಟಿದ್ದಾರಲ್ಲ, ತಪ್ಪು ಮಾಡೋಕ್ಕೆ ಅಲ್ಲಿ ಏನಪ್ಪ ಅಂದರೆ ದೇವ್ರು ತಪ್ಪು ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ಇದನ್ನು ಯಾಕೆ ಉಂಟು ಮಾಡಿದ್ದಾರೆ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕೇ ವಿನಃ ದೇವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ಒಂದೇ ಮಾತಿನಲ್ಲಿ ಅವ್ರ ಮೇಲೆ ನಿಂದನೆ ಹಾಕುವಂಥದ್ದು ಸರಿಯಲ್ಲ. ಓಕೆ, ಹೌದಲ್ವಾ? ಓಕೆ. ಅಂದರೆ ಹೊರಗಡೆ ಈ ಥರ ನಿಂದನೆ ಆಗ್ತಾ ಇದ್ದಾರೆ, ಆ ದೇವರು ಹೇಗೆ ಆಗ್ತಾರೆ ಅಂತೇಳಿ ಈ ಥರ ನಿಂದನೆ ಆಗ್ತಾರೆ. ಅಲ್ಲಿ ಯೋಚನೆ ಮಾಡ್ಬೇಕಂತ ಹೇಳ್ತೀನಿ ನಾನು, ವಿಚಾರ ಮಾಡಬೇಕು. ಓಕೆ, ಒಂದೇ ಕಡೆಯಿಂದ ಯೋಚನೆ ಮಾಡಬಾರ್ದು. ಒಂದೇ ಕಡೆಯಿಂದ ಯೋಚನೆ ಮಾಡೋದು. ಇನ್ನೊಂದು ಕಡೆ ನೋಡುವಾಗ ಎಲ್ಲ ವಿಧ ವಿಧವಾದಂಥ ಹಣ್ಣುಗಳು ಹಾಕಿದಾರಲ್ಲ, ಒಂದಲ್ಲ ಎರಡಲ್ಲ, ಲಕ್ಷಾನುಗಟ್ಲೆ ಸಾವಿರಾನುಗಟ್ಲೆ. ಈ ಪ್ರಪಂಚ ದೇಶದಲ್ಲಿ ನೋಡುವಾಗ ಎಲ್ಲ ದೇಶಗಳಲ್ಲಿ ಇಷ್ಟೊಂದು ವಿಧ ವಿಧವಾದಂಥ ಹಣ್ಣುಗಳು ಸಿಗ್ತಾ ಇದೆಯಂದ್ರೆ ದೇವರು ಉಂಟು ಮಾಡಿದ್ದಾನೆ. ನಿಜ, ಹೌದು. ಇದೆಲ್ಲ ಆದಾಮನಿಗೆ ಅವಳು ಎಲ್ಲ ಕೊಟ್ಟಿದ್ದಾರಲ್ವಾ, ಅನುಕೂಲವಾಗಿ ಕೊಟ್ಟಿದ್ದಾರಲ್ವಾ. ಏನು ಕಷ್ಟಪಡುವಂಥದ್ದಿಲ್ಲ, ಕೂಲಿ ಮಾಡುವಂಥದ್ದು ಇಲ್ಲ, ಯಾವ ತೊಂದರೆ ಇಲ್ಲದಂತೆ ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ದಾರಲ್ಲ. ಬೇಡಿದ್ದೇನು, ಕೊಟ್ಟಿದ್ದೇನು, ಆಜ್ಞೆ ಕೊಟ್ಟಿದ್ದೇನು? ಒಂದೇ ತಾನೆ. ಹೌದಾ? ದೊಡ್ಡದ ಅಂದರೆ ಬಹಳ ಆಜ್ಞೆಗಳೇನಾದರೂ ಕೊಟ್ಟಿದ್ದಾರ? ಇಲ್ಲ. ಬಹಳ ಆಜ್ಞೆ ಕೊಟ್ಟಿದ್ದಾರಪ್ಪ ಅಂತಂದರೆ ದೇವ್ರದ್ದು ತಪ್ಪಂತೇಳಿ ಅನಿಸುತ್ತೆ. ಒಂದೇ ಆಜ್ಞೆ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಬಹಳ ಕಷ್ಟಪಟ್ಟಿದ್ದಾರಲ್ಲ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಕೋಟ್ಯಾನುಗಟ್ಟಲೆ ವರ್ಷಗಳು ಕಷ್ಟಪಟ್ಟಿದ್ದಾರಲ್ಲ. ಹೌದು. ಭೂಮಿಯನ್ನು ಉಂಟು ಮಾಡಬೇಕಂದ್ರು, ಆಕಾಶವನ್ನು ಉಂಟು ಮಾಡಬೇಕಂದ್ರು, ಈ ಜಗತ್ತನ್ನು ಉಂಟು ಮಾಡಬೇಕಂದ್ರು ಕಷ್ಟ ಬಹಳ ಇದೆಯಾ, ಸ್ವಲ್ಪ ಇದೆಯಾ? ಜಾಸ್ತಿ, ಬಹಳ ಇದೆ. ಇವಾಗ ನೀರಿಲ್ಲದ ದಿನಗಳಲ್ಲಿ ನೀರು ತಯಾರು ಮಾಡಬೇಕಾದ್ರೆ ಮನುಷ್ಯರ ಕೈಯಲ್ಲಿ ಆಗುತ್ತಾ? ಆಗಲ್ಲ. ಇವಾಗ ಆಕಾಶ ಇಲ್ಲದ ದಿನಗಳಲ್ಲಿ ಆಕಾಶವನ್ನು ಉಂಟು ಮಾಡೋದಕ್ಕೆ ಮನುಷ್ಯರ ಕೈಯಲ್ಲಿ ಆಗುತ್ತಾ? ಸಾಧ್ಯನಾ? ಸಾಧ್ಯ ಇಲ್ಲ. ಮತ್ತೆ ಆಕಾಶವನ್ನ, ಭೂಮಿಯನ್ನ, ಗಾಳಿಯನ್ನ, ನೀರನ್ನ ಇಷ್ಟೆಲ್ಲ ಮಾಡಿದಾರಲ್ಲ, ಇವೆಲ್ಲವನ್ನು ವಿಚಾರ ಮಾಡದೆ ಕೇವಲ ಹಣ್ಣನ್ನು ತಿಂದರು, ಹಣ್ಣನ್ನು ದೇವರ ಹಾಕಿದ್ರು, ಅಲ್ಲಿ ದೇವ್ರು ತಪ್ಪು ಮಾಡಿದ್ರು ಅಂತೇಳಿ ಈ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ ವಿನಃ ಮತ್ತೆ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಅದ್ರ ಬಗ್ಗೆ ವಿಚಾರ ಮಾಡೋಣ, ತಿಳ್ಕೊಳ್ಳೋಣ. ಓಕೆ, ಮಾಡೋಣ. ಯಾಕಂದರೆ ಹೊರಗಡೆ ಈ ಪ್ರಶ್ನೆಗಳು ತುಂಬ ಬರ್ತಾ ಇದೆ. ಆ ಪ್ರಶ್ನೆಗಳಿಂದ ದೇವರನ್ನು ನಿಂದಿಸ್ತಾ ಇದ್ದಾರೆ, ಅವಮಾನಪಡಿಸ್ತಾ ಇದ್ದಾರೆ, ದೇವರಿಂದ ದೂರ ಆಗ್ತಾ ಇದ್ದಾರೆ. ಇದು ನಡೀತಾ ಇದೆ. ಅವ್ರು ಯಾಕೆ ಈ ಥರ ಯೋಚನೆ ಮಾಡ್ತಾ ಇಲ್ಲ? ಅಂದರೆ ಈ ಪ್ರಕೃತಿಯಲ್ಲಿ ಎಷ್ಟು ಅದ್ಭುತವಾದಂಥ ಹಣ್ಣುಗಳು, ಹಂಪಲುಗಳು, ತಿನ್ನುವಂಥ ಪದಾರ್ಥಗಳು ಇಟ್ಟಿದ್ದಾರಲ್ಲ ದೇವರು. ಹೌದು. ಇವೆಲ್ಲ ನೋಡುವಾಗ ನಾವು ಅದರ ಹಿಂದೆ ಏನಿರ್ಬೋದು ಅಂತ ವಿಚಾರ ಮಾಡಿದಾಗ ದೇವ್ರು ಖಂಡಿತವಾಗಿ ತಿಳಿಸ್ತಾರಲ್ವ. ಹೌದಲ್ವಾ? ಹೌದಂಗ. ಅಂದರೆ ಇದೆಲ್ಲ ನೋಡುವಾಗ ದೇವರ ಕಷ್ಟ ಇದೆ, ತ್ಯಾಗ ಇದೆ. ಓವರಾಲ್ ಆಗಿ ದೇವರು ಪ್ರೀತಿ ಮಾಡಿರೋದ್ರಿಂದಲೇ ಇಷ್ಟೆಲ್ಲ ಮಾಡಿದ್ದಾರೆ. ಎರಡನೇದಾಗಿ ದೇವ್ರ ಉದ್ದೇಶ ಏನಪ್ಪ ಅಂದರೆ ಅವರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಲ್ಲಿ. ಓಕೆ, ಪರೀಕ್ಷೆ ನಡೀತಾ ಇದೆ. ಓಕೆ, ಇವೆಲ್ಲ ತಿನ್ನಬಹುದು ಅಂತ ಹೇಳಿದ್ದಾರೆ. ಒಂದೇ ಒಂದು ಹಣ್ಣಿನ ಮರವನ್ನು ಮುಟ್ಟಬಾರ್ದು, ಅದನ್ನು ತಿನ್ನಬಾರ್ದು ಅಂತೇಳಿ. ಹೌದಂಕ. ಇವಾಗ ನಮಗೆ ಒಂದು ಉದಾಹರಣೆ ಏನಪ್ಪ ಅಂದರೆ, ನಾವು ಎಲ್ಲೋ ಒಂದು ಕಡೆ ಫಂಕ್ಷನ್ ಇರುತ್ತೆ, ನಮ್ಮನ್ನು ಕರೀತಾರೆ, ನಿಮ್ಮನ್ನು ಕರೀತಾರೆ, ನಮ್ಮನ್ನು ಕರೀತಾರೆ, ನಾವು ಹೋಗ್ತೀವಿ, ನೀವು ಹೋಗ್ತಾ ಇರ್ತೀರಿ. ಹೋದಾಗ ಫಂಕ್ಷನ್ ಕರೆದ ಮೇಲೆ ಅಲ್ಲಿ ಒಂದು ದೊಡ್ಡದೊಂದು ಫಂಕ್ಷನ್ ಹಾಲು, ಊಟದ ವ್ಯವಸ್ಥೆ ಇದೆ, ವಿಧ ವಿಧವಾದಂಥ ಅಡಿಗೆಗಳು ಮಾಡಿದ್ದಾರೆ. ಓಕೆ. ಅಲ್ಲಿ ನಮ್ಮನ್ನು ಆಹ್ವಾನಿಸಿರುವಂಥ ವ್ಯಕ್ತಿ ಬಂದು ಇವೆಲ್ಲ ನೀವು ನೋಡಿ ಕೇವಲ ಅನ್ನ ಮಾತ್ರ ನೀವು ಊಟ ಮಾಡಬೇಕು, ಮಿಕ್ಕಿದ್ದು ಯಾವುದು ಮುಟ್ಟಬಾರ್ದು. ಓಕೆ. ರೈಸ್ ಮಾತ್ರ ತಿನ್ನಬೇಕು, ಮಿಕ್ಕಿದ್ದೆಲ್ಲ ನೋಡಿ ಯಾವುದು ಮುಟ್ಟಬಾರ್ದು. ಮುಟ್ಟಿದರೆ ನೀವು ಪಾಪ ಮಾಡಿದಾಗುತ್ತೆ, ತಪ್ಪು ಮಾಡಿದಾಗುತ್ತೆ ಅಂತೇಳಿ ಆ ಮನುಷ್ಯನು ಆಜ್ಞೆ ಕೊಟ್ಟರೆ ಹೇಗಿರುತ್ತೆ ನಮಗೆ? ಈ ಮನುಷ್ಯನ ಯಾಕೆ ಕರೆದ ನಮ್ಮನ್ನು? ಇವೆಲ್ಲ ತೋರಿಸಿ ಇದು ಮಾತ್ರ ತಿನ್ನಂತ ಹೇಳ್ತಾನೆ. ಹೌದೌದು ಅಂತೇಳಿ ಆ ಮನುಷ್ಯನನ್ನು ನಾವು ಏನು ಅಂದ್ಕೊಳ್ತೀವಿ? ಬುದ್ಧಿಹೀನ ಅನ್ಕೊಳ್ತೀವಿ. ಬುದ್ಧಿಹೀನ ಅನ್ನೋದರಲ್ಲಿ ತಪ್ಪೇನಿಲ್ಲ, ನಿಜ. ಇನ್ನೊಂದು ರೀತಿಯಲ್ಲಿ ಅದೇ ಮನುಷ್ಯ ವಿಧ ವಿಧವಾದಂಥ ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದಾನೆ. ಎಲ್ಲವನ್ನು ತಿಂದ್ಬಿಡಿ, ಎಲ್ಲವನ್ನು ತಿನ್ನಿ, ಎಲ್ಲ ಊಟ ಮಾಡಿ. ಆದರೆ ಒಂದು ಏರ್ಪಾಟ್ ಮಾಡಿದ್ದೀನಿ, ಅದನ್ನು ಯಾರು ಮುಟ್ಟಕ್ಕೆ ಹೋಗ್ಬೇಡಿ, ಅದು ಮುಟ್ಟಿದರೆ ಶಾಕ್ ಹೊಡಿಯುತ್ತೆ. ಓಕೆ. ಒಂದು ಅಪಘಾತ ಇದೆ, ಅದನ್ನು ನೀವು ಮುಟ್ಟಬೇಡಿ ಅಂತೇಳಿ ಆ ಮನುಷ್ಯನ ಬಂದು ಒಂದು ಮಾತು ಹೇಳಿದಾನೆ ಅಂತ ತಿಳ್ಕೊ. ಅದಕ್ಕೆ ನಾವೇನು ಮಾಡಬೇಕು? ನಮ್ಗೇನು ಬೇಕು? ನಮ್ಗೆ ಊಟ ಬೇಕು. ಹೌದು. ಒಳ್ಳೆ ರೀತಿಯಲ್ಲಿ ಊಟ ಸಿಕ್ಕಿದೆ, ಊಟ ಮಾಡ್ಕೊಂಡು ನಾವು ಬರಬೇಕು. ಈ ಮನುಷ್ಯನು ಏನೋ ಹೇಳಿದ್ದಾನಲ್ಲ, ನೋಡೋಣ, ಅದು ಮುಟ್ಟಬೇಡ ಅಂತ ಹೇಳಿದ್ದಾನಲ್ಲ, ನೋಡೇ ಬಿಡೋಣ ಅಂತೇಳಿ ಮುಟ್ಟಿದ್ರೆ ಏನಾಗುತ್ತೆ? ಶಾಕ್ ಹೊಡೆಯುತ್ತೆ. ಖಂಡಿತ ಅಲ್ವಾ? ಹೌದು. ಅಂದರೆ ನಮಗೆ ಎಲ್ಲ ಅನುಕೂಲ ಮಾಡಿ ಕೊಟ್ಟಾಗ ಎಲ್ಲ ರೀತಿಯಲ್ಲಿ ನಾವು ಊಟ ಮಾಡಿ, ನಮ್ಗೆ ಏನು ಬೇಕು ಊಟ ಮಾಡಿ ನಮ್ಮ ಪಾಡಿ ನಾವು ಬಂದರೆ ಸರಿ ಇರುತ್ತೆ. ಸರಿ. ಆ ಮನುಷ್ಯನ ಏನೋ ಹೇಳಿದ್ದಾನೆ, ಆ ಟೇಬಲ್ ಏನು ಮುಟ್ಟಬೇಡ ಅಂತ ಹೇಳಿದ್ದಾನೆ, ಅದ್ರ ಮೇಲೆ ಏನೋ ಇದು ನೋಡೋದಕ್ಕೇನು ಚೆನ್ನಾಗಿದೆಯಲ್ಲ, ಒಂದು ಸರಿ ಮುಟ್ಟೆ ನೋಡೋಣ ಅಂದರೆ
ತಪ್ಪ್ಯಾರ್ದಾಗುತ್ತೆ? ನಮ್ದೇ ಆಗುತ್ತೆ. ಇವ್ರದ್ದೇ ಆಗುತ್ತೆ, ನಮ್ಮದೇ ಆಗುತ್ತಲ್ವ? ಹೌದೌದು. ಅವರು ಹೇಳಿಲ್ಲ ಅಂದರೆ ಅವ್ರದ್ದು ತಪ್ಪಾಗುತ್ತೆ. ಹೇಳಿಲ್ಲ ಅಂದರೆ ಅವ್ರದ್ದು ತಪ್ಪಾಗುತ್ತೆ. ಹೌದೌದು ಹಂಗೆ. ಹೇಳಿದ ಮೇಲೆ ನಾವು ಅವ್ರನ್ನ ಕ್ವಶನ್ ಮಾಡುವಂಥದ್ದು ಸರಿ ಇಲ್ಲ. ಒಂದು ವೇಳೆ ಯಾಕೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಸಿಗ್ಬೋದು. ಯಾಕೆ ಆಯಾ ಮತ್ತು ಈ ಥರ ಮುಟ್ಟಬೇಡ ಅಂತ ಹೇಳಿದರೆ ಏನು ಕಾರಣ ಅಂದರೆ ಒಂದು ಉತ್ತರ ಹೇಳ್ಬೋದು. ಓಕೆ. ಉತ್ತರ ಇಲ್ಲದೆ ಆತನನ್ನು ತಪ್ಪಿಡಿಯೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ತಪ್ಪಿಡಿಬಾರ್ದು. ಅದನ್ನು ಮೊದಲೇ ಹೇಳಿದಾರಲ್ಲ. ಬುದ್ಧಿವಂತರು ಏನಂತಾರೆ ಅಂದರೆ ಹೌದು ಮೊದಲೇ ಹೇಳಿದ್ದಾರೆ, ನಾವು ಮುಟ್ಟಬಾರ್ದು, ಬುದ್ಧಿವಂತರಷ್ಟೇ. ಹೌದು. ಆದರೆ ಇಲ್ಲ, ಬುದ್ಧಿಹೀನರು ಏನು ಮಾಡ್ತಾರಂದರೆ ಮುಟ್ಟಿ ನೋಡೋಣ ಅಂತೇಳಿ ಅಲ್ಲಿ ಅಪಘಾತಕ್ಕೆ ಈಡಾದಾಗ ತಪ್ಪ್ಯಾರ್ದು ಇವಾಗ? ಅವ್ರದ್ದಾ ನಮ್ಮದ? ನಮ್ಮದೇ ತಪ್ಪ. ಇವಾಗ ತಂದೆಯಾದ ದೇವರು ಕೂಡ ಅಷ್ಟೇ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಇದನ್ನು ಮುಟ್ಟಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ಅದನ್ನು ತಿಂದಾಗ ಅಪಾಯ ಇದೆ, ಅದನ್ನು ತಿಂದರೆ ಅಪಾಯ ಇದೆ ಅಂತೇಳಿ ದೇವರು ಹೇಳ್ತಾರೆ. ಓಕೆ. ಇಟ್ಟಿದ್ದು ಉದ್ದೇಶ ಏನಪ್ಪ ಅಂದರೆ ಆ ತೋಟದಲ್ಲಿ ಈ ಹಣ್ಣಿನ ಮರವನ್ನು ಏರ್ಪಾಟ್ ಮಾಡಿದ್ದು, ಸೃಷ್ಟಿ ಮಾಡಿರುವಂಥ ಉದ್ದೇಶ ಏನಪ್ಪ ಅಂತಂದರೆ ತನ್ನ ಮಕ್ಕಳು ಒಂದು ಉನ್ನತವಾಗಿ ಕಾಣಬೇಕು. ಓಕೆ. ಈ ಲೋಕದಲ್ಲಿ ಅದಕ್ಕೋಸ್ಕರ ಏರ್ಪಾಟ್ ಮಾಡಿದ್ದಾರೆ. ಒಂದು ಉದಾಹರಣೆಗೆ ಏನಪ್ಪ ಅಂದರೆ ಈ ಸಮಾಜದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ, ಕಾಲೇಜಿಗೆ ಕಳಿಸ್ತಾರೆ. ಹೌದಂಕ. ಶಾಲೆಗೆ ಕಾಲೇಜಿಗೆ ಯಾಕೆ ಕಳಿಸ್ತಾರೆ? ನಮ್ಮ ಮಕ್ಕಳು ಒಳ್ಳೆ ರೀತಿ ಇರಬೇಕು ಭವಿಷ್ಯದಲ್ಲಿ, ನಮ್ಮ ಮಕ್ಕಳು ಬುದ್ಧಿವಂತರಾಗಿರಬೇಕು, ಜ್ಞಾನವಂತರಾಗಿರಬೇಕು, ಸಮಾಜದಲ್ಲಿ ಮೇಧಾವಿಗಳಾಗಿ ಕಾಣಬೇಕು, ಒಳ್ಳೆಯವರಾಗಿ ಕಾಣಬೇಕಂತ ಉದ್ದೇಶನ ಅಥವಾ ಬೇರೆ ಉದ್ದೇಶನ? ಇಲ್ಲ, ಸಮಾಜದಲ್ಲಿ ಒಳ್ಳೆ ರೀತಿ ಇರಬೇಕು, ಸಮಾಜದಲ್ಲಿ ಒಳ್ಳೆಯವರಾಗಿರಬೇಕು, ಬುದ್ಧಿವಂತರಾಗಿರಬೇಕು ಅಂತೇಳಿ. ಹೌದು. ಮಕ್ಕಳು ಬಂದು ಹೋಗದೆ ಅಪ್ಪ ನನಗೆ ಏನು ಅವಶ್ಯಕತೆ ಇಲ್ಲ, ಯಾಕೆ ಕಳಿಸ್ತೀಯ, ನಾನು ಬುದ್ಧಿವಂತನು, ನಾನು ವಿದ್ಯಾವಂತನು, ನಂಬರ್ 1 ನಾನೇ ಅಂಥೇಳಿ ತಂದೆ ತಾಯಿಗಳಿಗೆ ಮನೆಯಲ್ಲಿ ಹೇಳಿದ್ರೆ ತಂದೆ ತಾಯಿಗಳೇನಂತಾರೆ? ಏನು ಹೇಳ್ಬೋದು? ನೀನು ನಿಜವಾಗ್ಲೂ ಬುದ್ಧಿವಂತನ ಅಥವಾ ಜ್ಞಾನವಂತನ ತಿಳ್ಕೊಳ್ಬೇಕಾದ್ರೆ ನಾನು ಅಲ್ಲಿ ಶಾಲೆಯಲ್ಲಿ ಪರೀಕ್ಷೆ ಇಡ್ತಾರಪ್ಪ, ಶಾಲೆಯಲ್ಲಿ ಪರೀಕ್ಷೆ ಇಡ್ತಾರೆ, ಇಲ್ಲ ಕಾಲೇಜಿನಲ್ಲಿ ಪರೀಕ್ಷೆ ಇರುತ್ತೆ, ನಿಜವಾಗ್ಲೂ ನಿನ್ನ ಬುದ್ಧಿವಂತಿಕೆ ಅಲ್ಲಿ ತೋರಿಸು ಮಗನೇ. ಹೌದಂಗ. ನಿಜವಾಗ್ಲೂ ನಿನ್ನ ಬುದ್ಧಿವಂತಿಕೆ ಅಲ್ಲಿ ತೋರಿಸು, ನೀನು ಎಷ್ಟು ಬುದ್ಧಿವಂತನ ಅಲ್ಲಿ ಕಾಣಿಸುತ್ತೆ ಅಂತ. ಹೌದು, ಹೌದಲ್ವ? ಹೌದೌದು. ಅಲ್ಲಿ ಕಳಿಸೋ ಉದ್ದೇಶ ಏನಪ್ಪ ಅಂತಂದರೆ ಇವರು ಎಷ್ಟು ಬುದ್ಧಿವಂತರು ಆಗಿದ್ದಾರೋ ಎನ್ನುವಂಥ ಸಂಗತಿ ತಿಳ್ಕೊಳ್ಳೋದಕ್ಕೆ ಶಾಲೆಗೆ ಹೋಗ್ತಾರೆ, ಪರೀಕ್ಷೆಯನ್ನು ಬರೆಸ್ತಾರೆ. ಶಾಲೆಗೆ ಹೋಗಿ ಪರೀಕ್ಷೆಯನ್ನು ಬರೆಯೋದೇ ನಾನು ಬುದ್ಧಿವಂತನು, ನಾನು ಜ್ಞಾನವಂತನಂದರೆ ಅದಕ್ಕೆ ಲೆಕ್ಕ ಇರಲ್ಲ, ಅದಕ್ಕೆ ಅರ್ಥ ಇರಲ್ಲ. ಅದಕ್ಕೆ ಶಾಲೆಗೆ ಹೋದ ಮೇಲೆ ಕಲಿಬೇಕು, ಎರಡನೇದಾಗಿ ಪರೀಕ್ಷೆಯನ್ನು ಬರೀಬೇಕು. ಬರೆದ ಮೇಲೆ ಅದರಲ್ಲಿ ಗೊತ್ತಾಗುತ್ತೆ ಲೀಸ್ಟಲ್ಲಿ ಎಷ್ಟು ಮಾರ್ಕ್ ಬಂದಿದೆ ಅಂತ. ಹೌದು, ಅವನು ಬುದ್ಧಿವಂತನ ಅಥವಾ ಬುದ್ಧಿಹೀನನ ಎನ್ನುವಂಥದ್ದು ಅದರಲ್ಲಿ ಗೊತ್ತಾಗುತ್ತೆ. ಹೌದಂಗ. ಈ ಹುಡುಗ ಎಷ್ಟು ಕಷ್ಟಪಟ್ಟಿದ್ದಾನೆ, ಎಷ್ಟು ಪ್ರಯಾಸ ಪಟ್ಟಿದ್ದಾನೆ ಅಂತೇಳಿ. ತುಂಬ ಜನ ಹುಡುಗರು ಹೇಗೆ ಮಾಡ್ತಾರೆ ಅಂದರೆ ಶಾಲೆಗೆ ಹೋಗಲ್ಲ, ಅಲ್ಲೆಲ್ಲಿ ತಪ್ಪಿಸ್ಕೊಳ್ತಾ ಇರ್ತಾರೆ, ನಾನು ಎಲ್ಲ ಬುದ್ಧಿವಂತನು, ಜ್ಞಾನವಂತನು, ನನಗೆ ಪರೀಕ್ಷೆ ಅವಶ್ಯಕತೆ ಇಲ್ಲ, ಒಂದು ವೇಳೆ ಪರೀಕ್ಷೆ ಇಟ್ಟರು ಕೂಡ ನಾನೇ ಪಾಸ್ ಆಗ್ತೀನಿ ಅಂತೇಳಿ ದೊಡ್ಡದಾಗಿ ಹೇಳ್ಕೊಳ್ತಾರೆ, ಓವರ್ ಕಾನ್ಫಿಡೆಂಟ್. ಒಂದು ವೇಳೆ ಅವ್ರಿಗೆ ಪರೀಕ್ಷೆ ಇಟ್ಟರೆ ಅಲ್ಲಿ ನಿಜವಾದ ವಿಷಯ ಗೊತ್ತಾಗುತ್ತೆ. ತಂದೆ ತಾಯಿಗಳು ಶಾಲೆಗೆ ಕಳಿಸುವಂಥದ್ದು, ಪರೀಕ್ಷೆ ಬರೆಸುವಂಥದ್ದು ಉದ್ದೇಶ ಏನಪ್ಪ ಅಂದರೆ ತನ್ನ ಮಕ್ಕಳು ಉನ್ನತರಾಗಿ ಕಾಣಬೇಕು ಎನ್ನುವಂಥದ್ದು ಉದ್ದೇಶದಿಂದ ಪರೀಕ್ಷೆಗೋಸ್ಕರ ಕಳಿಸ್ತಾರೆ. ಹೌದು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯವರು ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಅದರಲ್ಲೂ ಇವಾಗ ಕುಡುಕರು ಇರ್ತಾರಲ್ಲ, ಕುಡುಕರು ಕೂಡ ಹೇಗೆ ಫೀಲ್ ಆಗ್ತಾರೆ? ನಾನು ಒಳ್ಳೆಯವನಂತಲೇ ಫೀಲ್ ಆಗ್ತಾನೆ. ಹೌದಾ? ಕಳ್ಳತನ ಮಾಡೋನು ಕೂಡ ಏನು ಹೇಳ್ಕೊಳ್ತಾನೆ ಅವನು? ನಾನು ಒಳ್ಳೇದೇ ಮಾಡ್ತಿದ್ದೀನಿ ಅಂತ. ನಾನು ಒಳ್ಳೇದೇ ಮಾಡ್ತೀನಿ, ನಾನು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ ಅಂತ ಹೀಗೆ ಹೇಳ್ಕೊಳ್ತಾನೆ. ನಿಜ. ಅವನು ಕಳ್ಳತನ ಮಾಡ್ತಾ ಇದ್ದರೂ ಕೂಡ ಅವನು ನಾನು ಒಳ್ಳೆಯವನಂತೆ ಹೇಳ್ಕೊಳ್ತಾನೆ. ಕೆಲವರು ಹಿರಿಯರು ದೊಡ್ಡವರು ಹೇಳ್ತಾರೆ, ಯಾಕಪ್ಪ ನೀನು ಕುಡಿದು ಹಾಳಾಗ್ತಾ ಇದೆ, ಯಾಕೆ ಇಷ್ಟು ಕೆಟ್ಟ ಕೆಲಸ ಮಾಡ್ತೀಯ, ಮನೆಯಲ್ಲಿ ಒಂದು ಸಾರಿ ನೋಡು ನಿನ್ನ ಕುಟುಂಬ ಹೇಗಿದೆ, ಹೆಂಡತಿ ಮಕ್ಕಳು ಯಾವ ರೀತಿ ಇದ್ದಾರೆ, ಒಂದು ಸಾರಿ ಅವ್ರ ಬಗ್ಗೆ ವಿಚಾರ ಮಾಡಲ್ಲ, ಅವ್ರಿಗೆ ಒಳ್ಳೆಯದನ್ನು ಮಾಡಲ್ಲ ಅಂದಾಗ ಇಲ್ಲ ನಾನು ಒಳ್ಳೆಯವನೇ ಅಂತ ಹೇಳ್ಕೊಳ್ತಾನೆ. ಎರಡನೇದಾಗಿ ಕುಡಿಯೋ ವಿಷಯದಲ್ಲಿ ಕೂಡ ಏನಪ್ಪ ಅಂತಂದರೆ ಏನೋ ಬ್ರ್ಯಾಂಡ್ ಶಾಪ್ ಇತ್ತು, ನಾನು ಕುಡಿತಾ ಇದ್ದೀನಿ, ನಾನು ಕೆಟ್ಟವನಲ್ಲ, ನಾನು ಒಳ್ಳೆಯವನ ಅಂತೇಳಿ ಈ ರೀತಿ ಅವನು ಹೇಳ್ಕೊಳ್ತಾನೆ. ಅವನು
ನಿಜ ಅಂಕಲ್. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದರೆ, ಯಾರಾದರೆ ಕೆಟ್ಟವ್ರು ಅಂತ ಒಂದು ವೇಳೆ ಹೇಳಿದ್ರೆ ಅವ್ರನ್ನ ಕೆಟ್ಟವ್ರು ಅಂತಾರೆ ಇವ್ರು ಅಂಕಲ್. ಅದನ್ನು ಹೇಳ್ತಾರೆ. ನೋಡ, ಅವ್ನು ಬೇಕಾದ್ರೆ ಅವ್ನು ಕುಡಿತಾ ಇಲ್ವಾ, ಅವನು ಕೆಟ್ಟವನಲ್ವಾ? ಹೌದು. ನಾನು ಅಷ್ಟೇ, ನಾನು ಕೂಡ ಮಾಡೋದೇನಪ್ಪ ಅಂದ್ರೆ ದೊಡ್ಡ ತಪ್ಪೇನಲ್ಲ. ಅಲ್ಲಿ ಬ್ರ್ಯಾಂಡಿ ಶಾಪ್ ಇತ್ತು, ನಾನು ಕುಡಿದೆ ಅಷ್ಟೇ. ನಾನು ಒಳ್ಳೆಯವನೇ, ಒಳ್ಳೇದು ಮಾಡಬೇಕಂತ ಆಸೆ ಇದೆ. ಹೌದು. ಆದರೆ ಏನೋ ಕುಡಿಬೇಕಂತ ಅದೇನೋ ಬ್ರ್ಯಾಂಡ್ ಶಾಪ್ ಇತ್ತು, ಅದಕ್ಕೆ ನಾನು ಕುಡಿದೆ ಅಂತೇನೆ ಹೇಳ್ಕೊಳ್ತೇನೆ. ತಪ್ಪೇ ಅಲ್ಲ ಅಂತಾರೆ, ನಂದು ತಪ್ಪು ಅಲ್ಲ ಅಂತೇನೆ ಈ ರೀತಿ ಹೇಳ್ಕೊಳ್ತಾನೆ. ಒಂದು ಉದಾಹರಣೆ ಏನಪ್ಪ ಅಂದರೆ, ಬ್ರ್ಯಾಂಡಿ ಶಾಪ್ ಇತ್ತು ಅದಕ್ಕೆ ನಾನು ಕುಡಿದೆ ಅಂತೇಳಿ ಈ ಮನುಷ್ಯನು ಹೇಳ್ಕೊಳ್ತಾನೆ. ಅಂದರೆ ನಾನು ಮಾತ್ರ ಒಳ್ಳೆಯವನು. ಅಲ್ಲಿ ಬ್ರ್ಯಾಂಡಿ ಶಾಪ್ ಇರುವುದರಿಂದ, ಇಲ್ಲಾಂದರೆ ಈ ಎಂಡ ಮಾರ್ತಾ ಇರ್ತಾರೆ ಕೆಲವು ಎಲ್ಲೋ ಒಂದು ಕಡೆ. ಹೌದು. ಅದು ಇರುವುದರಿಂದ ನಾನು ಕುಡಿದಿದ್ದೀನಿ ವಿನಃ ನಂದೇನೂ ತಪ್ಪಿಲ್ಲ, ನಾನು ಒಳ್ಳೆಯವನು ಅಂತೇಳಿ ಈ ರೀತಿ ಹೇಳ್ಕೊಡ್ತಾನೆ. ಇವಾಗ ನಿಜವಾಗಲೂ ಒಳ್ಳೆಯವನು ಶ್ರೇಷ್ಠನು ಅಂತ ಗೊತ್ತಾಗಬೇಕಾದ್ರೆ, ಕುಡುಕರಿರ್ತಾರಲ್ಲ ಅವ್ರು ನಿಜವಾಗಲೂ ಕುಡುಕರಲ್ಲ ಒಳ್ಳೆಯವರಂತ ಗೊತ್ತಾಗಬೇಕಾದ್ರೆ, ಬ್ರ್ಯಾಂಡಿ ಶಾಪ್ ಇದ್ದರೂ ಇಲ್ಲದೆ ಇದ್ದರೂ ಕೂಡ ನಾವು ಅದ್ರ ತಂಟೆಗೆ ಹೋಗಬಾರ್ದು. ಇವಾಗ ಬ್ರ್ಯಾಂಡಿ ಶಾಪ್ ಇದೆಯಪ್ಪ, ಕುಡಿಬೇಕಂತ ಆಸೆ ಇದೆ, ಕೈಯಲ್ಲಿ ಹಣ ಇದೆ, ಕೈಯಲ್ಲಿ ಹಣ ಇದೆ, ಕುಡಿಬೇಕಂತ ಕೋರಿಕೆ ಇದೆ, ಆದರೆ ಅದು ಕೆಟ್ಟದ್ದು ಅಂತ ಇವ್ರಿಗೆ ಗೊತ್ತು. ಹೌದು. ದೇವರ ದೃಷ್ಟಿಯಲ್ಲಿ ಅದು ಪಾಪ ಅಂತಲೂ ಗೊತ್ತು. ಇವಾಗ ಈ ಮನುಷ್ಯನ ಏನು ಮಾಡಬೇಕು? ನಾನು ನಂಬಿರುವಂಥ ದೇವರು ಇದನ್ನು ಒಪ್ಪಲ್ಲ, ಕುಡಿದ್ರೆ ಅದು ಪಾಪ ಅಂತ ಹೇಳ್ತಾರೆ, ಅದು ತಪ್ಪು ಅಂತ ಹೇಳ್ತಾರೆ, ಅದಕ್ಕೆ ನಾನು ಕುಡಿಬಾರ್ದು. ಬ್ರ್ಯಾಂಡಿ ಶಾಪ್ ಇದ್ದರೂ ಕೂಡ, ಕೈಯಲ್ಲಿ ಹಣ ಇದ್ದರೂ ಕೂಡ, ಕೋರಿಕೆ ಇದ್ದರೂ ಕೂಡ, ನನ್ನ ದೇವರ ನಿಮಿತ್ತವಾಗಿ ಕುಡಿಯೋದಿದ್ದರೆ ಆ ಮನುಷ್ಯನು ಶ್ರೇಷ್ಠನಾಗ್ತಾನೆ. ಹೌದಂಕ, ನಿಜ. ಬ್ರ್ಯಾಂಡಿ ಶಾಪ್ ಇದೆ, ಕೈಯಲ್ಲಿ ಹಣ ಇದೆ, ಕುಡಿಬೇಕಂತ ಕೋರಿಕೆ ಇದೆ, ಯಾರ ನಿಮಿತ್ತ ಬಿಟ್ಟರೆ ಅವನು ಶ್ರೇಷ್ಠನಾಗ್ತಾನೆ? ತಾನು ನಂಬಿರುವಂಥ, ಇಲ್ಲಾಂದರೆ ತನ್ನ ಕುಟುಂಬದಗೋಸ್ಕರ, ತನ್ನ ಕುಟುಂಬ ಇದೆಯಲ್ಲ, ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಇರೋ ಹಣವನ್ನು ನಾನು ಹಾಳು ಮಾಡಬಾರ್ದು, ನಾನು ಕೆಟ್ಟವನಾಗಬಾರ್ದು, ಅದನ್ನು ಕುಡಿದ್ರೆ ನಾನು ಕೆಟ್ಟವನಾಗ್ತೀನಿ, ಸಮಾಜ ದೃಷ್ಟಿಯಲ್ಲಿ ನಾನು ಕೆಟ್ಟವನಾಗ್ತೀನಿ ಅಂಥೇಳಿ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಕುಡಿಯೋದೇ ಹೋದರೆ ಅವನು ಶ್ರೇಷ್ಠನಾಗ್ತಾನೆ. ಹೌದು. ಅನುಕೂಲ ಇದೆ, ಕುಡಿಯೋದಕ್ಕೆ ಅನುಕೂಲ ಇದೆ, ಹಣ ಇದೆ, ಕೋರಿಕೆ ಇದೆ, ಇವೆಲ್ಲ ಬದಿಗಿಟ್ಟು ಅದ್ರ ತಂಟೆಗೆ ಹೋಗೋದಿದ್ರೆ ಅವನು ಏನಾಗ್ತಾನೆ? ಶ್ರೇಷ್ಠನಾಗ್ತಾನೆ. ಅದೇ ಪ್ರಕಾರ ಈ ಸಮಾಜದಲ್ಲಿ ಕೆಲವು ವ್ಯಭಿಚಾರಿಗಳು ಇರ್ತಾರೆ, ಅವ್ರು ಕರೀತಾ ಇರ್ತಾರೆ ರಸ್ತೆಯಲ್ಲಿ, ಅಲ್ಲೆಲ್ಲಿ ಕೆಲವು ಗುಂಪಿರುತ್ತೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವನಿಗೇನೋ ಕೋರಿಕೆ ಇದೆ, ಹೆಣ್ಣಿನ ಮೇಲೆ ಕೋರಿಕೆ ಇದೆ, ಕೋರಿಕೆ ಇರುತ್ತೆ. ಅವರು ಕರೆದಿದ್ದಾರಂತೇಳಿ ಹೋದರೆ ಅವರಿದ್ದಾರೆ, ಇವನು ನೋಡಿದ್ದಾನೆ, ಹೋಗಿದ್ದಾನೆ. ಅವರು ಇಲ್ಲದೆ ಇದ್ದರೆ ನಾನು ಹೋಗಲ್ಲ, ಅವ್ರು ಕರೆದ್ರು ನಾನು ಹೋದೆ, ಅವರಿದ್ದರು ಅದಕ್ಕೆ ನಾನು ಹೋದೆ, ಪಾಪ ಮಾಡಿದೆ ಅಂತ ಹೇಳಿ ಅವ್ರ ಮೇಲೆ ಹಾಕುವಂಥದ್ದು ಸರಿಯಲ್ಲ. ನೀನು ನಿಷ್ಠವಂತನು, ನೀನು ಒಳ್ಳೆ ಭಕ್ತನು, ನೀನು ಶ್ರೇಷ್ಠನು ಅಂದಾಗ ಅವ್ರು 1000 ಮಂದಿ ಇರಲಿ, 1000 ಮಂದಿ ಇದ್ದರೂ ನಿನ್ನ ಕರೀಲಿ, ನಿನ್ನ ಭಕ್ತಿಯನ್ನು ನೀನು ಕಾಪಾಡಿಕೊಂಡಾಗ ನೀನು ಒಳ್ಳೆಯವನಾಗ್ತೀಯ. ನೀನು ಕಂಟ್ರೋಲಲ್ಲಿರಬೇಕು, ನೀನು ಕಂಟ್ರೋಲಲ್ಲಿರಬೇಕು. ಎಸ್. ಅದೇ ಪ್ರಕಾರ ದೇವರು ಏದೇನ್ ತೋಟದಲ್ಲಿ ಹಾಕಿದ್ದಾರೆ, ಓಕೆ, ಎಲ್ಲ ವ್ಯವಸ್ಥೆ ಕೊಟ್ಟಿದ್ದಾರೆ, ಅದನ್ನು ಮುಟ್ಟಬೇಡ ಅಂತಲೂ ಹೇಳಿದ್ದಾರೆ. ಹೌದಂಕ. ಮುಟ್ಟದೆ ಇದ್ದರೆ, ತಿನ್ನದೇ ಇದ್ದರೆ ಅವರು ಶ್ರೇಷ್ಠರಾಗ್ತಾ ಇದ್ರು. ಓಕೆ. ಅವರು ಶ್ರೇಷ್ಠರು ಆಗ್ತಾ ಇದ್ರು, ಉನ್ನತರು ಆಗ್ತಾ ಇದ್ರು. ತಿನ್ನದೇ ಇದ್ದಿದ್ರೆ ಯಾವಾಗ ದೇವರ ಮಾತನ್ನು ಮೀರ್ತಾರೋ ಅವಾಗ ಏನಾಗುತ್ತಂದರೆ ಅದು ಪಾಪ. ಓಕೆ. ಅದಕ್ಕೆ ದೇವರು ಕೂಡ ತಳ್ಳಿದ ವಿಷಯ ಏನಪ್ಪ ಅಂದರೆ ಏದೇನು ತೋಟದಿಂದ ತಳ್ತಾರೆ. ಹೌದಂಕ. ಕಾರಣ ಏನಪ್ಪ ಅಂದರೆ ಎಷ್ಟು ಕೋಟಿ ವರ್ಷಗಳು ಕೆಲಸ ಮಾಡಿದ್ದಾರೆ ದೇವರು. ಹೌದಂಕ. ಒಂದೇ ದಿನದಲ್ಲಿ ಇವರು ಹಾಳು ಮಾಡ್ತಾರಲ್ಲ, ಹೇಳಿದ ಕೆಲಸ ಅಂದರೆ ತಾನು ಹೇಳಿದ ಮಾತನ್ನು ಮೀರಿ ತಪ್ಪು ಮಾಡ್ತಾರಲ್ಲ. ಹೌದು. ಓಕೆ. ಅದನ್ನು ನೋಡಿ ದೇವರು ಸಹಿಸ್ಕೊಳ್ಳಲ್ಲ, ಬೇಡ ಇಲ್ಲಿ ಏದೇನು ತೋಟದಿಂದ ಹೊರಗಡೆ ಹೋಗಿ ಅಂತ ಹೇಳ್ತಾನೆ. ಹೊರಗಡೆ ತಳ್ಳಿದಂಥ ದೇವರು ಅವ್ರನ್ನ ಕೈ ಬಿಟ್ಟಿದ್ದಾನ? ಇಲ್ಲ. ಹೌದಲ್ವಾ? ಇಲ್ಲ, ಕೈ ಬಿಟ್ಟಿಲ್ಲ. ಇವಾಗ ಮನೇಲಿ ಏನೋ ಹಣ್ಣುಗಳು ಹಂಪಲುಗಳು ತಿಂದರು, ತಂದೆ ತಾಯಿಗಳು ಹೊರಗಡೆ ತಳ್ತಾರಂತೇಳಿ ಹೊರಗಡೆ ಪ್ರಶ್ನೆ. ನಿಜ. ಹೌದಂಕ. ಆದರೆ ದೇವರು ಏದೇನು ತೋಟದಿಂದ ಹೊರಗಡೆ ತಳ್ಳಿದ್ದಾನೆ ವಿನಃ ಸಂಪೂರ್ಣ ಅವ್ರು ಕೈ ಬಿಟ್ಟಿಲ್ಲ. ಅವ್ರನ್ನ ಅವ್ರ ಜೊತೆಲೇ ಇದ್ದಾರಲ್ಲ, ಕಾಪಾಡ್ಕೊಂಡೇ ಬಂದಿದ್ದಾರಲ್ಲ, ಎಲ್ಲ ವ್ಯವಸ್ಥೆ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಏನು ಬೇಕು ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಹೌದಲ್ವ? ಕೊಟ್ಟಿದ್ದಾರೆ. ಅಂದರೆ ದೇವರ ಮಾತನ್ನು ಮೀರಿದಾಗ ಏದೇನು ತೋಟದಿಂದ ಅವರು ಹೊರಗಡೆ ಬರ್ತಾರೆ,
ಹೊರಗಡೆ ಬಂದ ಮೇಲೆ ಮತ್ತು ಲೋಕದಲ್ಲಿ ಕೆಲವು ಪಾಠಗಳನ್ನು ಕಲಿಸೋದಕ್ಕೇ ಹೊರಗಡೆ ತೊಗೊಂಡು ಬರ್ತಾರೆ. ಓಕೆ, ಕಷ್ಟಪಡಲಿ, ದುಡಿಲಿ. ಯಾಕೆಂದರೆ ನನ್ನ ಕಷ್ಟ ಗೊತ್ತಾಗಬೇಕಾದ್ರೆ ಇವು ದುಡಿಬೇಕು. ಏದೇನು ತೋಟದಲ್ಲಿದ್ದಾಗ ಯಾವ ಕಷ್ಟಪಡೋದೇನಿಲ್ಲ, ಇರಲಿಲ್ಲ. ಹಣ್ಣುಗಳಿದ್ದು ತಿಂತಾಯಿದ್ರು, ಉಚಿತವಾಗಿ ಹಣ್ಣುಗಳು ಸಿಗ್ತಾ ಇದ್ದು ತಿಂತಾಯಿದ್ರು. ಹೌದಂಕ. ಇವಾಗ ಹೊರಗಡೆ ಬಂದ ಮೇಲೆ ಇವರು ಕಷ್ಟಪಟ್ಟು ದುಡಿಬೇಕು. ದುಡಿದಾಗ ಪ್ರತಿಫಲ ಕೊಡೋರು ಕೂಡ ದೇವರೇ. ಹೌದಂಕ. ದುಡಿದಾಗಲೂ ಕೂಡ ಪ್ರತಿಫಲ ಕೊಡೋರು ದೇವರೇ. ಓಕೆ. ಅಂದರೆ ಈ ವಿಷಯದಲ್ಲಿ ನೋಡುವಾಗ ಏನು ಅರ್ಥ ಆಗುತ್ತೆ ವಿಲ್ಸನ್? ದೇವ್ರದ್ದು ಏನಾದರೂ ತಪ್ಪು ಅನಿಸುತ್ತಾ ಎಲ್ಲಾದರೂ? ಇವಾಗ ನೀವು ಹೇಳಿರೋ ಪ್ರಕಾರ ನೋಡ್ತಿದ್ರೆ ಇಲ್ಲ, ದೇವ್ರದ್ದು ತಪ್ಪಿಲ್ಲ ಅಂತ ಅನ್ನಿಸ್ತಿದೆ. ಬಹಳ ಕಷ್ಟಪಟ್ಟಿದಾರ ದೇವರು, ಕಷ್ಟಪಟ್ಟಿದ್ದಾರೆ. ಜೊತೆಗೆ ಹಣ್ಣನ್ನು ಇಟ್ಟ ನಂತರ ದೇವರು ಎಚ್ಚರಿಸಿದ್ದಾರೆ, ನೀವು ಎಚ್ಚರಿಸಿದಾರಲ್ಲ. ದೇವರು ಹೇಳದೆ ಮೌನವಾಗಿದ್ದು ತಿಂದ ಮೇಲೆ ಅವರನ್ನು ಹೊರಗಡೆ ತಳ್ಳಿದ್ದಾರೆ ಅಂತಂದರೆ ಸರಿ. ನಾನು ಹೇಳಿದ ಕ್ವಶನ್ಗೆ ಸರಿ ಆಗ್ತಿದೆ. ಸರಿ. ಇವಾಗ ನಾವು ಈ ಸಮಾಜದಲ್ಲಿ ಕಾನೂನಿಗೆ ಕ್ವಶನ್ ಮಾಡ್ತಾರ? ಇಲ್ಲ. ಕಾನೂನು ಇದೆಯಲ್ಲ, ಸರ್ಕಾರ ಕಾನೂನು. ಇದು ಯಾಕಿಟ್ರು, ಈ ಸೆಕ್ಷನ್ ಯಾಕಿಟ್ರು, ಇಂಥ ಸೆಕ್ಷನ್ ಯಾಕಿಟ್ರು, ಜೈಲು ಯಾಕಿಟ್ರು, ಜೈಲಿಗೆ ಯಾಕೆ ಹಾಕಿದ್ರು ಇವರು, ಜೈಲಿಗೆ ಯಾಕೆ ಹಾಕ್ತಾರೆ ಇವರು, ಇಲ್ಲಾಂದರೆ ಕೋರ್ಟ್ಗೆ ಯಾಕೆ ಕಳಿಸ್ತಾರೆ ಇವರು, ಯಾಕೆ ಇಟ್ಟಿದ್ದಾರೆ, ಕೋರ್ಟ್ ಯಾಕೆ ಇಟ್ಟಿದ್ದಾರೆ, ಜೈಲು ಯಾಕೆ ಇಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ ಇವರು? ಇಲ್ಲ, ಮಾಡಲ್ಲ. ದೇವ್ರ ಹತ್ರ ಮಾತ್ರ ಏನಾದರೂ ಬಾಯಿಗೆ ಒಂದಂಗೆ ಕೇಳ್ತಾರೆ ಇವರು. ಹೌದಲ್ವ? ಹೌದಂಕ. ಅಂದರೆ ದೇವ್ರ ವಿಷಯದಲ್ಲಿ ಇವರು ಅರ್ಥ ಮಾಡಿಕೊಂಡಿಲ್ಲ. ಇನ್ನೊಂದು ವಿಷಯ ವಿಲ್ಸನ್ ಅಂಕಲ್, ದೇವರು ಏದೇನು ತೋಟದಲ್ಲಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಹೌದಲ್ವ? ಹೌದಂಕ. ಅಂದರೆ ಒಬ್ಬ ವಿಜ್ಞಾನಿಗಳು ರೋಬೋಗಳನ್ನು ಸೃಷ್ಟಿ ಮಾಡ್ತಾರೆ. ಹೌದು. ವಿಜ್ಞಾನಿಗಳು ಏನು ಅದನ್ನು ಆಪ್ರೇಟರ್ ಮಾಡ್ತಾರೋ, ಪ್ರೋಗ್ರಾಮ್ ಮಾಡಿರ್ತಾರೋ, ಏನು ಸೆಟ್ ಮಾಡಿರ್ತಾರೋ ಅದರ ಪ್ರಕಾರ ಇವು ನಡ್ಕೊಳ್ತವೆ. ಹೌದಂಕ. ಆ ಥರ ನಮ್ಮನ್ನು ಉಂಟು ಮಾಡಿಲ್ಲ, ಆದಾಮನನ್ನು ಅವ್ವಳನ್ನು ಆ ಥರ ಉಂಟು ಮಾಡಿಲ್ಲ. ಏದಿನ ತೋಟದಲ್ಲಿ ಸ್ವಾತಂತ್ರ್ಯ, ಎಲ್ಲ ಕಡೆ ಹೋಗ್ಬೋದು, ಎಲ್ಲ ತಿನ್ಬೋದು. ಹಣ್ಣನ್ನು ಕೂಡ ಇಟ್ಟಿದ್ದಾರೆ, ಇದನ್ನು ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಅದು ಕೂಡ ಏನಪ್ಪ ಅಂದರೆ ಇವ್ರ ಕೈಯಲ್ಲಿ ಒಪ್ಪಿಸಿದ್ದಾರೆ. ತಿಂದರೆ ನೀವು ಸತ್ತೋಗ್ತೀರಿ, ನಿಮ್ಮಿಷ್ಟ. ಹೌದು. ಅದ್ರ ತಂಟೆಗೆ ಹೋಗ್ಬೇಡಿ, ಮುಟ್ಟಕ್ಕೂ ಹೋಗ್ಬೇಡಿ, ತಂಟೆಗೆ ಹೋಗ್ಬೇಡಿ. ಹೌದಂಕ. ದೇವ್ರಿಗೆ ಜ್ಞಾನ ಕೊಟ್ಟಾಗ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಜ್ಞಾನ ಇದೆಯಲ್ಲ ಅವರಿಗೆ, ಇದೆ, ಆತ್ಮಜ್ಞಾನ ಇದೆ. ಅವರ ಬಳಿಯಲ್ಲಿ ದೇವರು ಬರುವಂಥದ್ದು ಹೋಗುವಂಥದ್ದು ನಡೀತಾ ಇದೆ. ನಿಜ. ಹೌದಂಕ. ಯಾವ ಕೊರತೆ ಇಲ್ಲ, ಏನೂ ಕಡಿಮೆ ಇಲ್ಲ. ಇವ್ರೇನು ಮಾಡ್ತಾರೆ ಇವಾಗ, ಈ ಸ್ವಾತಂತ್ರ್ಯವನ್ನು ಅವರು ಅಂದರೆ ಕೆಟ್ಟದಕ್ಕಾಗಿ ದೇವ್ರು ಕೊಟ್ಟಂಥ ಈ ಸ್ವಾತಂತ್ರ್ಯವನ್ನು ಇವರೇನು ಮಾಡ್ತಾರೆ, ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾರೆ. ಅವರು ಯಥಾರ್ಥವಾಗಿ ಭಕ್ತಿಯಿಂದ ನಡ್ಕೊಂಡಾಗ ಯಾವ ತೊಂದರೆ ಇರ್ತಿರಲಿಲ್ಲ. ಓಕೆ. ಒಂದು ವೇಳೆ ದೇವರು ಏನಪ್ಪ ಅಂತಂದರೆ ದೇವರು ಸ್ವಾತಂತ್ರ್ಯ ಕೊಡದೆ ಅವರು ಏನು ಅಂದುಕೊಂಡಿದ್ದಾರೋ ಅದೇ ಪ್ರಕಾರ ಇವ್ರು ನಡೆಯೋದು ಬರೋದು ಈ ಥರ ಏನು ಮಾಡಿಲ್ಲ ಅಲ್ಲಿ. ಓಕೆ. ಆ ಥರ ಏನಾದರೂ ಮಾಡಿದರೆ ದೇವ್ರದ್ದು ತಪ್ಪಿರ್ತಿತ್ತು ಅಂತೇಳಿ ಹೇಳ್ಕೊಬೋದು. ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಅದನ್ನು ಅವ್ರು ಉಳಿಸ್ಕೊಂಡಿಲ್ಲ, ಅವರು ಸರಿಯಾಗಿ ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ಅವನು ಸೈತಾನ್ ಬಂದಿದ್ದಾನೆ, ಏನವ ಇದು ದೇವರು ಹೇಳಿದಾರ, ಒಂದು ಆ ಮಾತನ್ನು ನೋಡ್ಬಿಡೋಣ. ನೋಡೋಣ. ಆದಿಕಾಂಡದಲ್ಲಿ ಮಾತಿರುತ್ತೆ, 3ನೇ ಅಧ್ಯಾಯ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸೈತಾನ್ ಬಂದು, ಏನವ್ವ, ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದಾರ ಅಂತ ಕೇಳಿದಾಗ ಅವಳು ಒಂದೇ ಮಾತು ಹೇಳ್ಬೋದಾಗಿತ್ತು, ದೇವರು ಹೇಳಿದ್ದಾರೆ ತಿನ್ನಬಾರ್ದು ಅಂತ ಹೇಳಿದ್ದಾರೆ, ನಿನ್ನ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ, ನೀನು ಹೋಗ್ಬಿಡು ಅಂತೇಳಿ ಕಳಿಸ್ಬೋದಾಗಿತ್ತು. ಆ ಸೈತಾನನ ಮಾತಿಗೆ ಒಳಪಟ್ಟು ದೇವರ ಮಾತನ್ನು ಪಕ್ಕಕ್ಕಿಟ್ಟು ಮಾಡಿರುವಂಥದ್ದೇ ದೊಡ್ಡ ಪಾಪ, ತಪ್ಪು. ಸ್ವಾತಂತ್ರ್ಯವನ್ನು ದೇವರು ಕೊಟ್ಟರು ಕೂಡ ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಳ್ಳದೆ ಇರುವಂಥದ್ದು ದೊಡ್ಡ ತಪ್ಪು. ಅದು ಅಲ್ಲಿ ನಡೆದಿರುವಂಥ ಫಾಲ್ಟ್, ದೊಡ್ಡ ಫಾಲ್ಟ್. ಓಕೆ. ಇನ್ನೊಂದು ವಿಷಯ ಅಂಕಲ್ ವಿಲ್ಸನ್, ಆ ಮರವನ್ನು ಹಾಕಿರುವಂಥ ಉದ್ದೇಶ ತನ್ನ ಮಕ್ಕಳ ಮೇಲೆ ಒಂದು ನಂಬಿಕೆ, ಅಪಾರವಾದಂಥ ನಂಬಿಕೆ. ಓಕೆ. ತನ್ನ ಮಕ್ಕಳ ಮೇಲೆ, ಯಾಕೆಂದರೆ ನನ್ನ ಮಕ್ಕಳು ನನ್ನ ಮಾತನ್ನು ಗೌರವಿಸ್ತಾರೆ, ನನ್ನ ಮಾತನ್ನು ನಂಬುತ್ತಾರೆ ಅಂಥೇಳಿ ಮಕ್ಕಳ ಮೇಲೆ ಇಟ್ಟಂಥ ಒಂದು ನಂಬಿಕೆ. ಆ ನಂಬಿಕೆಗೇನೆ ಹಣ್ಣಿನ ಮರ. ಯಾಕೆಂದರೆ ಈ ಸಮಾಜದಲ್ಲಿ ಕೂಡ
ತಂದೆ ತಾಯಿಗಳು ಮಕ್ಕಳ ಮೇಲೆ ಬಹಳ ನಂಬಿರ್ತಾರೆ. ನಂಬಿ ವ್ಯವಹಾರದ ಬಗ್ಗೆ, ತಾವು ಮಾಡುವಂಥ ವ್ಯವಹಾರ ಯಾವುದೇ ಇರಲಿ, ಆ ವ್ಯವಹಾರದ ಬಗ್ಗೆ ಸಂಪೂರ್ಣವಾಗಿ ಮಕ್ಕಳ ಹತ್ರ ಹಂಚ್ಕೊಳ್ತಾರೆ. ಓಕೆ, ಆ ಜವಾಬ್ದಾರಿನ ಕೊಡ್ತಾರೆ. ನನ್ನ ಮಕ್ಕಳು ನನ್ನ ಮಾತಿಗೆ ಒಳಪಟ್ಟು ಇನ್ನೂ ಡೆವಲಪ್ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಮಕ್ಕಳನ್ನು ನಂಬಿ ಅವ್ರಿಗೆ ಜವಾಬ್ದಾರಿ ಕೊಡುವಂಥದ್ದು. ಎರಡನೇದಾಗಿ ಸ್ವಾತಂತ್ರ್ಯವನ್ನು ಕೊಡುವಂಥದ್ದು ನೋಡ್ತೀವಿ ಕೆಲವರು ತಂದೆ ತಾಯಿಗಳು. ಇನ್ನು ಕೆಲವರು ತಂದೆ ತಾಯಿಗಳು ಸ್ವಾತಂತ್ರ್ಯ ಕೊಡಲ್ಲ, ಫೋನ್ ಮುಟ್ಟಕ್ಕೂ ಬಿಡಲ್ಲ, ಸ್ವಂತ ಮಕ್ಕಳೇ ಫೋನ್ ಮುಟ್ಟಕ್ಕೂ ಬಿಡಲ್ಲ, ಸ್ಟ್ರಿಕ್ಟ್ ಆಗಿರ್ತಾರೆ ಭಾಳ. ಯಾಕೆ ಅಂತಂದರೆ ಅದರಲ್ಲಿ ಏನೋ ಸೀಕ್ರೆಟ್ ಇರುತ್ತಂತೇಳಿ, ಇಲ್ಲಾಂದರೆ ಏನಾದರೂ ಹಣ ಏನಾದರೂ ತೊಗೊಳ್ತಾರೇನೋ ಬ್ಯಾಂಕಿಂದ, ಹೀಗೆ ಹಾಗೆ ಏನಾದರೂ ಒಂದು ರೀತಿಯಲ್ಲಿ ಅನುಮಾನ ಪಡ್ತಾ ಇರ್ತಾರೆ ಕೆಲವರು ತಂದೆ ತಾಯಿಗಳು. ಇನ್ನು ಕೆಲವರು ತಂದೆ ತಾಯಿಗಳು ಮಕ್ಕಳ ಮೇಲೆ ಬಹಳ ಪ್ರೀತಿ ಇಟ್ಟು ನಂಬಿಕೆ ಇಟ್ಟು ಕೊಡ್ತಾ ಇರ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಕೊಡ್ತಾ ಇರ್ತಾರೆ, ವ್ಯವಹಾರದ ಡೀಟೇಲ್ಸ್ ಕೊಡ್ತಾ ಇರ್ತಾರೆ, ಅಭಿವೃದ್ಧಿ ಮಾಡಲಿ ಅಂತ. ಕೊಟ್ಟಾಗ ಅವ್ರು ಏನು ಮಾಡಬೇಕು? ಬೆಳೆಸಬೇಕು, ಒಳ್ಳೆ ರೀತಿ ಅದನ್ನು ಉಳಿಸ್ಕೋಬೇಕು, ಅವರು ಬೆಳೆಸ್ಬೇಕಲ್ವಾ? ಹೌದಂಕ. ಬೆಳೆಸದೆ ಇವರು ಒಳೊಳಗೆ ನಮ್ಮಪ್ಪ ಎಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಾನು ತಿಂತೀನಿ, ನಾನು ಹಾಳು ಮಾಡ್ತೀನಿ, ನಾನು ಇವೆಲ್ಲ ಕೂಡ ಇದು ಮಾಡ್ಕೊಳ್ತೀನಿ ಅಂಥೇಳಿ ಇಷ್ಟ ಬಂದ ಹಾಗೆ ನಡ್ಕೊಂಡಾಗ ಆ ತಂದೆ ತಾಯಿಗಳು ಸ್ವಾತಂತ್ರ್ಯ ಕೊಟ್ಟಿದ್ದಾರಲ್ಲ, ನಂಬಿದ್ದಾರಲ್ಲ, ಅವರು ಏನು ಅಂದ್ಕೋಬೋದು? ನೊಂದ್ಕೊಳ್ತಾರೆ, ಬಹಳ ನೊಂದ್ಕೊಳ್ತಾರೆ. ಅಂದರೆ ಎಷ್ಟೋ ನಂಬಿದ್ವಿ, ಇವರು ನಂಬಿರುವಂಥ ನನ್ನ ಮಕ್ಕಳೇ ನನ್ನ ವ್ಯವಹಾರವನ್ನು ಹಾಳು ಮಾಡಿದ್ರಲ್ಲ, ನಾಶ ಮಾಡಿದ್ರಲ್ಲ ಅಂಥೇಳಿ. ಇವಾಗ ದೇವರ ಬಳಿಯಲ್ಲಿ ನೋಡುವಾಗ ಬಹಳ ಕಷ್ಟ ಇದೆ, ಅದರಲ್ಲಿ ಪ್ರೀತಿ ಇದೆ, ಪರಿಶುದ್ಧತೆಯನ್ನು ಕಾಣಬೇಕು, ಹೌದು, ನಂಬಿಕೆ ಕಾಣಬೇಕಲ್ಲಿ. ಅದೆಲ್ಲ ಹಾಳು ಮಾಡ್ತಾರಲ್ಲ. ದೇವರ ಮಾತನ್ನು ಪಕ್ಕಕ್ಕಿಟ್ಟು ಯಾವನೋ ಹೊರಗಡೆ ಇನ್ನೊಬ್ಬನು ಬಂದಾಗ ಅವನ ಮಾತನ್ನು ಕೇಳಿ ದೇವರನ್ನ ಪಕ್ಕಕ್ಕಿಟ್ಟು ಇಂಥ ಒಂದು ಅನ್ಯಾಯ ಮಾಡಿದಾಗ ಅದು ದೊಡ್ಡ ಪಾಪ ಅಲ್ವಾ? ಸೃಷ್ಟಿ ಮಾಡಿದ್ದು ದೇವರು, ಕಷ್ಟಪಟ್ಟಿದ್ದು ದೇವರು, ಎತ್ತಿದ್ದು ಇವರು ದೇವರು. ಯಾವನೋ ಹೊರಗಡೆ ಇದ್ದವನು ಯಾವನೋ ಬಂದು ಏನೋ ಹೇಳ್ದ, ಏನು ಆಗಲ್ಲ ತಿಂದರೆ ಏನೂ ಆಗಲ್ಲ ಅಂತೇಳಿ ಅವ್ರ ಮಾತನ್ನು ಇವ್ರು ಕೇಳಿ ಅವನ ಮಾತನ್ನು ಕೇಳಿ ತಿಂದರೆ ಎಷ್ಟು ಅವಮಾನ ಅದು. ಹೌದು, ನಂಬಿಕೆ ದ್ರೋಹ ಅಲ್ವಾ? ನಿಜ ನಿಜ ಅಂಕ, ನಂಬಿಕೆ ದ್ರೋಹ. ಅಷ್ಟೊಂದು ದೊಡ್ಡ ಅವರು ತಪ್ಪು ಮಾಡಿದ್ದಾರೆ. ಅದು ತಪ್ಪು ಮಾಡಿದ್ದಾರೆ ಅಂತೇಳಿ ದೇವರು ಅವ್ರನ್ನ ಕೈ ಬಿಟ್ಟಿಲ್ಲ. ಹೊರಗಡೆ ತಳ್ಳಿದ್ರು ಕೂಡ ಜೊತೆಯಲ್ಲಿದ್ದು ಕಾಪಾಡ್ಕೊಂಡು ಬಂದಿದ್ದಾರೆ. ಹೌದು, ಮಕ್ಕಳನ್ನು ಕೊಟ್ಟಿದ್ದಾರೆ, ಆ ಮಕ್ಕಳು ಕೂಡ ಜೊತೆಯಲ್ಲಿದ್ದು ಕಾಪಾಡ್ಕೊಂಡು ಬಂದಿದ್ದಾರೆ. ತಪ್ಪು ಮಾಡಬೇಡಿ ಅಂತಲೇ ಹೇಳಿದ್ದಾರೆ, ಹೌದಲ್ವಾ? ಅಂದರೆ ದೇವ್ರು ಮಾಡಿದ್ದು ಎಲ್ಲ ಕಡೆ ಒಳ್ಳೆಯದೇ ಕಾಣ್ತೀವಿ. ಆದರೆ ಈ ಕಾಲದಲ್ಲಿ ಇವಾಗಲೂ ಕೂಡ ದೇವರನ್ನು ನಿಂದಿಸೋರಿದ್ದಾರೆ, ಹೌದಲ್ವ? ಹೌದು ಅಂಕಲ್. ಹಣ್ಣನ್ನು ಉಂಟು ಮಾಡಿ ದೇವರೇ ತಪ್ಪು ಮಾಡಿದ್ದಾರೆ, ದೇವರೇ ತಪ್ಪು ಮಾಡಿದ್ದಾರೆ, ದೇವ್ರದೇ ಇದೆಲ್ಲ ತಪ್ಪು, ದೇವ್ರದ್ದು ಇದೆಲ್ಲ ತಪ್ಪು ಅಂತೇಳಿ ದೇವ್ರ ಮೇಲೆ ನಿಂದೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ? ಇನ್ನೊಂದು ವಿಷಯ, ಇವಾಗ ಅಂತರಿಕ್ಷದಲ್ಲಿ ಸೂರ್ಯನಿದ್ದಾನೆ, ಸೂರ್ಯನು ಉರಿತಾ ಇದ್ದಾನೆ. ಸೂರ್ಯನು ಉರಿಯುವುದರಿಂದ ಭೂಲೋಕದಲ್ಲಿ ಎಲ್ಲ ಒಳ್ಳೆ ವಾತಾವರಣ ಸಿಗ್ತಾ ಇದೆ. ಸೂರ್ಯನ ಒಂದು ಕಿರಣಗಳ ಮೂಲಕ ಹೌದು ನಮಗೆ ಆರೋಗ್ಯ ಸಿಗ್ತಾ ಇದೆ, ಆಮೇಲೆ ಮಳೆ ಬೆಳೆ ಎಲ್ಲ ಬರ್ತಾ ಇದೆ. ಅದು ಕೂಡ ಹೇಗೆ ಬರಬೇಕು ಅಂದರೆ ನೇರವಾಗಿ ಭೂಮಿ ಮೇಲೆ ಬೀಳ್ಕೊಡುದು. ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬರ್ಕೊಡು. ಮಧ್ಯದಲ್ಲಿ ಓಜೋನ್ ಪದರ ಇಟ್ಟಿದ್ದಾರೆ ದೇವರು, ಮಧ್ಯದಲ್ಲಿ ಅಂದರೆ ಆಕಾಶದ ಮಧ್ಯದಲ್ಲಿ ಓಜೋನ್ ಲೇಯರ್ ಇಟ್ಟಿದ್ದಾರೆ. ಹೌದಲ್ವ? ಓಜೋನ್ ಲೇಯರ್ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರಪ್ಪ ಅಂತ ನೋಡುವಾಗ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದು ಆ ಓಜೋನ್ ಲೇಯರ್ ಇದೆಯಲ್ಲ ತಕ್ಕಷ್ಟು ಭೂಮಿಗೆ ಬಿಡುತ್ತೆ ಅದು. ಹೌದು, ಕಿರಣಗಳು ಅಂದರೆ ನಾವು ಎಷ್ಟು ತಡ್ಕೊಳಕ್ಕಾಗುತ್ತೆ? ಹೌದು ಹೌದು ಹೌದು. ನಮ್ಮ ಅಂದರೆ ಈ ಭೂಮಿಯ ಮೇಲೆ ಜೀವರಾಶಿಗಳಿದೆ, ಮಾನವರಿದ್ದಾರೆ, ಇವ್ರಿಗೆ ಎಷ್ಟು ಬೇಕು ಅಷ್ಟು ತಕ್ಕಷ್ಟು ಅದು ಬಿಡ್ತಾ ಇದೆ. ಮನುಷ್ಯರು ಮಾಡುವಂಥ ಏನಪ್ಪ ದೊಡ್ಡ ದೊಡ್ಡ ಕಂಪ್ನಿಗಳು, ಇಲ್ಲಾಂದರೆ ಈ ಬಾಂಬುಗಳನ್ನು ತಯಾರು ಮಾಡಿ ಇದ್ರ ಮೂಲಕ ಏನಾಗಿದೆ ಅಂದರೆ ಓಜೋನ್ ಲೇಯರ್ ಏನಾಗಿದೆ ಅಂದರೆ ರಂಧ್ರಗಳು ಬಿದ್ದಿರುವಂಥದ್ದು. ರಂಧ್ರಗಳು ಬೀಳುವುದರಿಂದ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳುವುದರಿಂದ ಏನು ಉಂಟಾಗ್ತಾಯಿದೆ ಹೆಚ್ಚಾಗಿ ಅಂತ ನೋಡುವಾಗ ರೋಗಗಳು ಜಾಸ್ತಿ ಉಂಟಾಗ್ತಾ ಇದೆ. ಓಕೆ, ಹೌದಲ್ವ? ರೋಗಗಳು ಉಂಟಾಗುವುದಕ್ಕೆ ಕಾರಣ ಸೂರ್ಯನ ಕಿರಣಗಳಂತೇಳಿ ಸೂರ್ಯನನ್ನು ಯಾಕೆ ಉಂಟು ಮಾಡಿದ್ರು ದೇವರಂತ ಹೇಳುವಂಥದ್ದು ಸರಿನಾ? ತಪ್ಪಾಗುತ್ತೆ ಅಂಕ. ಓಜೋನ್ ಲೇಯರನ್ನು ಹಾಳು ಮಾಡಿದವರು ಯಾರು?
ನಾವೇ ತಾನೆ. ಅಂದರೆ ಮನುಷ್ಯರೇ ಮನುಷ್ಯರ ಅತಿ ಬುದ್ಧಿವಂತಿಕೆಯಿಂದ ಹಾಳು ಮಾಡಿದ್ದು, ಸ್ವಾರ್ಥ ಚಿಂತನೆಯಿಂದ ಹಾಳು ಮಾಡಿದ್ದು ನಾವೇ. ಮನುಷ್ಯರೇ ಹಾಳು ಮಾಡ್ಕೊಂಡಿದ್ದು. ದೇವರು ಉಂಟು ಮಾಡಿರೋಂಥ ಸೃಷ್ಟಿಯನ್ನು, ಓಝೋನ್ ಲೇಯರನ್ನು ಹಾಳು ಮಾಡಿದ್ದೇ ಮನುಷ್ಯನಾಗಿರುವಾಗ, ಹೌದಾ, ಮತ್ತು ದೇವರು ಸೂರ್ಯನನ್ನು ಉಂಟು ಮಾಡದೇ ಇದ್ದಿದ್ರೆ ಚೆನ್ನಾಗಿತ್ತು ಅಂದರೆ ಸತ್ತೋಗ್ತೀವಲ್ಲ ಎಲ್ಲರೂ, ಯಾರು ಇರ್ತೀವಿ? ನಿಜ, ಹೌದಂಗ. ಅಂದರೆ ದೇವರ ಹತ್ರ ತಿಳ್ಕೊಳ್ಬೋದು, ಇದರಿಂದ ಏನೋ ಒಂದು ಕಾರಣ ಇದೆ. ಖಂಡಿತವಾಗಿ ಏನುಂಟು ಮಾಡಿದ್ರೂ ಕೂಡ ಕಾರಣ ಇದೆ, ಅದರ ಹಿಂದೆ ಒಂದು ಉದ್ದೇಶ, ಬಲವಾದ ಉದ್ದೇಶ ಇದೆ. ಹಾಳು ಮಾಡ್ಕೊಳ್ಳೋದು ಮನುಷ್ಯರೇ, ಹಾಳು ಮಾಡೋದೆಲ್ಲ ಮನುಷ್ಯರೇ, ನಿಂದೆನ ಹಾಕೋದು ದೇವರಿಗೆ. ಓಕೆ, ಅವರೇನೋ ಒಂದು ಸಾರಿ ಪಾಪ ಮಾಡಿದ್ರು, ಹೌದು, ನಾವೇನೋ ಪ್ರತಿನಿತ್ಯ ಪಾಪ ಮಾಡ್ತಾ ಇರ್ತೀವಿ. ದೇವ್ರು ಯಾಕೆ ಹಾಕಿದ್ರು, ದೇವ್ರು ಯಾಕೆ ಹಾಕಿದ್ರು, ದೇವ್ರು ಯಾಕೆ ಹಾಕಿದ್ರು ಅಣ್ಣಂತೇಳಿ ಈ ನಾಸ್ತಿಕರು ಇರ್ತಾರಲ್ಲ ಕೆಲವರು, ನಿಂದಿಸ್ತಾನೆ ಇರ್ತಾರೆ ದೇವರನ್ನು. ದೇವರಿಲ್ಲ, ದೇವರಿಲ್ಲ, ದೇವರಿಲ್ಲ. ಒಂದು ವೇಳೆ ದೇವರಿದ್ದರೆ ಅಣ್ಣನ ಯಾಕೆ ಹಾಕಿದ್ರು, ಅವ್ರಿಗೆ ಜ್ಞಾನ ಇಲ್ವ ಹಾಗೆ ಅಂತೇಳಿ. ಹೌದು ಹೌದು. ಅಂದರೆ ಆದಾಮ ಅವ್ವಳು ಒಂದು ಕಾಲದಲ್ಲಿ ತಪ್ಪು ಮಾಡಿ ಆನಂತರ ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ಬದುಕಿದ್ದಾರೆ ಅವರು. ಆದರೆ ಇವರೇನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿನಿತ್ಯ ನಿಂದಿಸ್ತಾ ಇದ್ದಾರೆ ದೇವರನ್ನು. ನಿಂದಿಸಿ ದೇವರನ್ನು ಅವಮಾನಪಡಿಸುವಂಥದ್ದು, ಪಾಪ ಮಾಡುವಂಥದ್ದು ನೋಡ್ತಾ ಇದ್ದೀವಿ. ಅಂದರೆ ಇದರಲ್ಲೂ ಕೂಡ ನೋಡುವಾಗ ದೇವರಲ್ಲಿ ಪ್ರೀತಿ ಕಾಣುತ್ತೆ ವಿನಃ, ತ್ಯಾಗ ಕಾಣುತ್ತೆ ವಿನಃ ತಪ್ಪು ಕಾಣಲ್ಲ. ಹೌದಂಕ, ನಿಜ, ಹೌದಲ್ವಾ? ತುಂಬ ಧನ್ಯವಾದಗಳು ಅಂಕಲ್, ಒಳ್ಳೆಯ ಉತ್ತರವನ್ನು ನೀವು ಕೊಟ್ಟಿದ್ದೀರಾ. ಯಾಕೆಂದರೆ ತುಂಬ ನಾವು ಅಂದ್ಕೊಳ್ತಿದ್ವಿ ಇದು ದೇವರದೇ ತಪ್ಪಲ್ವಾ ಅನಿಸುತ್ತೆ. ಯಾಕೆಂದರೆ ಒನ್ಸ್ ಈ ಪ್ರಶ್ನೆ ಕೇಳಿದ ತಕ್ಷಣ ಎಂಥವ್ರಿಗಾದ್ರೂ ಅನಿಸುತ್ತೆ, ಹೌದಲ್ವಾ, ದೇವರೇ ಹಾಕದೇ ಇದ್ರೆ ಇಷ್ಟು ಪಾಪ ಆಗ್ತಿರ್ಲಿಲ್ಲ ಅಂತ. ಒಳ್ಳೆ ರೀತಿ ಉತ್ತರಗಳನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು ಅಂಕಲ್. ಮುಗಿಸೋದಕ್ಕಿಂತ ಮುಂಚೆ, ಸೊ ಈ ಸಂದರ್ಭವಾಗಿ ಅಂಕಲ್, ಈ ಸನ್ನಿವೇಶ ನಮ್ಮ ಮುಂದೆ ಬಂದಿದೆ, ಏದೇನು ತೋಟದಲ್ಲಿ ದೇವರು ಯಾಕೆ ಆ ಹಣ್ಣನ್ನು ಹಾಕಿದ್ದಾರೆ ಎಂಬುದಾಗಿ. ಸೊ ಈ ಸಂದರ್ಭವಾಗಿ ಈ ವಿಡಿಯೋ ಮುಖಾಂತರವಾಗಿ ದೇವರನ್ನು ನಂಬಿದಂಥ ನಮಗೆ ಆಗಲಿ ವೀಕ್ಷಕರಿಗೆ ಆಗಲಿ ನಿಮ್ಮಿಂದ ಒಂದು ಮಾತು ಹೇಳಬೇಕಂತಂದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ವಿಲ್ಸನ್, ಇವಾಗ ನಮ್ಮಲ್ಲಿ ಪ್ರಶ್ನೆಗಳು ಅನೇಕ ಹುಟ್ಟುಕೊಳ್ಳುತ್ತೆ. ನಾವು ದೇವರಿಗೆ ಪ್ರಶ್ನೆ ಕೇಳ್ಬೋದು, ಅಂದರೆ ನಮಗೆ ಅರ್ಥ ಆಗಿಲ್ಲ, ಇದರ ಬಗ್ಗೆ ನಮಗೆ ಮಾಹಿತಿ ಬೇಕಿತ್ತು ಅಂತ ಕೇಳುವಂಥದ್ದು ಇದೆಯಲ್ಲ, ಇದು ಒಳ್ಳೆಯದು. ಎರಡನೇದಾಗಿ ಏಕ್ದಮ್ ಡಿಕ್ಲೇರ್ ಮಾಡ್ತಾ ಇರ್ತಾರೆ ಸಮಾಜದಲ್ಲಿ, ಹೌದು, ಅದು ಮಾಡಬಾರ್ದು. ಇದು ತಪ್ಪು, ಇದು ಪಾಪ, ಇದು ತಪ್ಪು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ದೇವರು ಉಂಟು ಮಾಡಿದ್ದು ಈ ಥರ ಸರಿ ಇಲ್ಲ ಅಂತೇಳಿ ದೇವ್ರ ಮೇಲೆ ನಿಂದನೆ ಆಗ್ತಾ ಇರ್ತಾರೆ. ಆದರೆ ಒಂದು ವಿಷಯ ಅರ್ಥ ಆಗಿಲ್ಲ ಅಂದರೆ ಅದನ್ನು ವಿಚಾರ ಮಾಡಬೇಕು. ಹೌದಂತ, ನಾವು ಒಬ್ರಿಗೊಬ್ಬರು ಪ್ರಶ್ನೆ ಹಾಕಿಕೊಂಡು ಸತ್ಯವನ್ನು ನಾವು ತಿಳ್ಕೊಳ್ಬೋದು, ತಪ್ಪಿಲ್ಲ. ಆದರೆ ದೇವರನ್ನೇ ನಿಂದಿಸುವಂಥದ್ದು, ಅವಮಾನಪಡಿಸುವಂಥದ್ದು ಈ ಸಮಾಜದಲ್ಲಿ ನಡೀತಾ ಇದೆ. ಅದು ಆಗಬಾರ್ದು. ಹಾಗೆ ದೇವರನ್ನು ನಿಂದಿಸಿದಾಗ ನಮ್ಮ ಹೆತ್ತ ತಂದೆಯನ್ನೇ ನಾವು ಅವಮಾನಪಡಿಸ್ತಾ ಇದ್ದೀವಿ ಅಂತ ಅರ್ಥ. ದೇವರು ನಮ್ಮ ತಂದೆ ಅಲ್ವಾ? ಹೌದಂಕ, ಎಲ್ಲರಿಗೂ ತಂದೆ. ನಮಗೆ ಮಾತ್ರ ಅಲ್ಲ, ಭೂಲೋಕದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರಿಗೂ ಆತನು ತಂದೆ. ಹೌದು, ಆತನನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಗಿಲ್ಲ ಅಂದರೆ ಟೈಮ್ ತೊಗೊಂಡು ವಿಚಾರ ಮಾಡಬೇಕು, ಪ್ರಶ್ನೆ ಹಾಕಬೇಕು, ತಿಳ್ಕೊಳ್ಬೇಕು. ಎರಡನೇದಾಗಿ ಸಮಾಜಕ್ಕೆ ನಾನು ಹೇಳುವಂಥದ್ದು ಇಷ್ಟೇ, ಆದಾಮನ ಒಂದು ಕಾಲದಲ್ಲಿ ಒಂದು ರೀತಿಯಲ್ಲಿ ತಪ್ಪು ಮಾಡ್ದ, ಪಾಪ ಮಾಡ್ದ. ಹೌದು, ಈ ದಿನಗಳಲ್ಲಿ ನಮ್ಮ ಮಧ್ಯದಲ್ಲಿ ಅನೇಕ ಪಾಪಗಳ ಮಾಡೋದಕ್ಕೆ ಅವಕಾಶ ಇದೆ. ಅಂದರೆ ದೇವರಿಂದ ದೂರವಾಗೋದಕ್ಕೆ ಬಹಳ ಇದೆ. ದೇವರ ಆಗಿನ ಕಾಲದಲ್ಲಿ ಒಂದೇ ಒಂದು ಪ್ರಶ್ನೆ, ದೇವರ ಆಗಿನ ಕಾಲದಲ್ಲಿ ಪರೀಕ್ಷೆ ಮಾಡೋದಕ್ಕೆ ಒಂದಿಟ್ಟಿದ್ರು. ಈ ಕಾಲದಲ್ಲಿ ಸೈತಾನೇನು ಏನು ಮಾಡಿದ್ದಾನೆಂದರೆ ದೇವರಿಂದ ದೂರ ಮಾಡೋದಕ್ಕೆ ಅನೇಕ ಪಾಪಗಳು ಮಾಡುವಂಥ ಕೆಲಸಗಳನ್ನು ಇಟ್ಟಿದ್ದಾನೆ. ದೇವರು ಯಾವುದು ಬೇಡ ಅಂತ ಹೇಳ್ತಾನೋ ಅದನ್ನು ಮಾಡಿಸುವಂಥ ಆಲೋಚನೆಗಳು ನಮ್ಮ ಮಧ್ಯದಲ್ಲಿ. ಹೌದಂಗ, ದೇವರು ಯಾವುದು ಮಾಡಬಾರ್ದು ಅಂತ ಹೇಳ್ತಾರೋ, ಅಂದರೆ ಕದಿಯಬಾರ್ದು ಅಂತ ದೇವರು ಹೇಳ್ತಾರೆ. ಸೈತಾನ ಏನು ಹುಟ್ಟಿಸ್ತಾ ಇದ್ದಾನೆ? ಅಂಥ ಆಲೋಚನೆಗಳು ಹುಟ್ಟಿಸ್ತಾ ಇದ್ದಾನೆ. ಹೌದಂಕ, ವ್ಯಭಿಚಾರ ಮಾಡಬಾರ್ದು ಅಂತೇಳಿ ದೇವರು ಹೇಳಿದ್ದಾರೆ. ಈ ಲೋಕದಲ್ಲಿ ಅದೇ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನೊಬ್ಬರನ್ನ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಪ್ರತಿ ಮನುಷ್ಯನಲ್ಲಿ ದ್ವೇಷ ಅನ್ನೋದೇ ಕಾಣುತ್ತೆ. ಅದೇ ಪ್ರಕಾರ ದೇವರು
ಕೆಟ್ಟದ್ದನ್ನು ನೀವು ಕೇಳಬೇಡಿ, ನೋಡಬೇಡಿ ಅಂತೇಳಿ ದೇವ್ರು ಹೇಳ್ತಾರೆ. ಹೌದು. ಕೆಟ್ಟದ್ದು ಮಾಡೋಕ್ಕೂ ಹೋಗಬೇಡಿ, ಕೇಳೋದಕ್ಕೂ ಹೋಗಬೇಡಿ, ನೋಡೋದಕ್ಕೂ ಹೋಗಬೇಡಿ ಅಂತ ದೇವ್ರು ಹೇಳ್ತಾರೆ. ಹೌದು. ಸೈತಾನ್ ಏನು ಮಾಡಿದ್ದಾನೆಂದರೆ ತನ್ನ ಆಲೋಚನೆಯಿಂದ ಒಂದು ಮೊಬೈಲ್ ತಯಾರು ಮಾಡಿಸಿ ಇದ್ರ ಮೂಲಕ ಟೋಟಲ್ ಪ್ರಪಂಚದಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ಗಳೇ. ಮೊಬೈಲ್ಗಳ ಮೂಲಕ ಎಷ್ಟು ಪಾಪಗಳು ನಡೀತಾ ಇದೆ. ಚಿಕ್ಕ ಮಕ್ಕಳು ಕೂಡ ಕೆಟ್ಟೋಗ್ತಾ ಇದ್ದಾರೆ. ಹೌದು. ಚಿಕ್ಕ ಮಕ್ಕಳು ಕೂಡ ಅದಕ್ಕೆ ತುಂಬ ಹತ್ತಿರವಾಗ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಯುವಕರು ನೋಡುವಾಗ ಮೊಬೈಲ್ ಬಿಟ್ಟು ಇರಲ್ಲ. ಚಿಕ್ಕ ಮನೆಯಲ್ಲಿ ಕೊನೆಯದಾಗಿ ಭಿಕ್ಷೆ ಬೇಡ್ತಾ ಇರ್ತಾರಲ್ಲ, ಅವರಲ್ಲಿ ಕೂಡ ಎಲ್ಲ ಮೊಬೈಲ್ಗಳಿರುತ್ತೆ. ಹೌದಂಗ. ದೊಡ್ಡ ದೊಡ್ಡ ಮನೆಗಳಲ್ಲಿ ಶ್ರೀಮಂತರ ಎಲ್ಲರ ಮಧ್ಯದಲ್ಲಿ ಏನಪ್ಪ ಅಂದರೆ ಮೊಬೈಲ್. ಇದರಿಂದ ಏನಪ್ಪ ಅಂತಂದರೆ ಕೆಟ್ಟದ್ದ ಒಳ್ಳೆಯದ ಅಂತ ನೋಡುವಾಗ 99% ಕೆಟ್ಟದಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಒಳ್ಳೇದು ಅಂದರೆ ದೇವ್ರ ಮೂಲಕ ಮಾತ್ರ ಒಳ್ಳೇದು ಸಿಗುತ್ತೆ. ಈ ಸಮಾಜದಲ್ಲಿ ಏನಾದರೂ ಜ್ಞಾನ ಕಲಿತೀವ, ವಿದ್ಯೆ ಕಲಿತೀವ, ತಪ್ಪೇನಿಲ್ಲ. ಓಕೆ. ಆದರೆ ಹೆಚ್ಚಾಗಿ ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದಕ್ಕೆ. ಇವಾಗ ಬೈಬಲ್ ಕೂಡ ಅದರಲ್ಲಿ ಇರುತ್ತೆ, ಬೈಬಲ್ ವಾಕ್ಯಗಳು ಕೂಡ ಇರುತ್ತೆ. ಅದನ್ನು ನೋಡಲ್ಲ, ಇಷ್ಟಪಡಲ್ಲ. ಒಂದು ವೇಳೆ ನೋಡಿದ್ರು ಕೂಡ ಕೈ ಬಿಡ್ತಾರೆ. ಈ ಸಮಾಜದಲ್ಲಿ ಏನಪ್ಪ ಅಂದರೆ ಹೆಚ್ಚಾಗಿ ಈ ಕಾಲದಲ್ಲಿ ಅನೇಕ ಪಾಪಗಳು ಮಾಡೋದಕ್ಕೆ ಅವಕಾಶ ಇದೆ, ತಪ್ಪು ಮಾಡೋದಕ್ಕೆ. ಅಂದರೆ ದೇವರಿಂದ ದೂರ ಆಗೋದಕ್ಕೆ ಅನೇಕ ಅವಕಾಶಗಳು ಸೈತಾನ ಇಟ್ಟಿದ್ದಾನೆ. ಮತ್ತೇನು ಮಾಡಬೇಕು ಇವಾಗ? ಸೈತಾನ್ ತಂದಿಟ್ಟಿದ್ದಾನೆ, ಅನೇಕ ಕೆಟ್ಟ ಆಲೋಚನೆಗಳೆಲ್ಲ ತಂದಿಟ್ಟಿದ್ದಾನೆ. ಇವೆಲ್ಲ ಏನು ಮಾಡಬೇಕು? ಗೆಲ್ಲಬೇಕು. ಅದಕ್ಕೆ ಪ್ರಭು ಹೇಳ್ತಾರೆ. ಪ್ರಭು ಹೇಳೋಂಥ ಮಾತೇನಪ್ಪ ಅಂದರೆ ಸರ್ವ ಆಯುಧಗಳನ್ನು ಧರಿಸ್ಕೊಡ್ರಿ ಅಂತಾರೆ. ಹೌದಾ? ನಾನು ಕೊಡುವಂಥ ಸರ್ವ ಆಯುಧಗಳು ಧರಿಸ್ಕೊಡ್ರಿ. ಸರ್ವ ಆಯುಧಗಳಂದರೆ ದೇವರ ವಾಕ್ಯಗಳು, ದೇವರ ವಚನಗಳು. ದೇವರ ವಚನಗಳು ಹೃದಯ ತುಂಬ ಇದ್ದಾಗ ಯಾವುದೇ ದುಷ್ಟ ಆಲೋಚನೆ ಬಂದರೂ ಕೂಡ ಅವನು ಗೆಲ್ತಾನೆ. ಗೆಲ್ಲೋದಕ್ಕೆ ಅವನಿಗೆ ಶಕ್ತಿ ಇರುತ್ತೆ. ಹೌದು. ಅದಕ್ಕೆ ಈ ಲೋಕದಲ್ಲಿದ್ದಂಥ ಎಲ್ಲ ಮಾನವರನ್ನು ಕಾಪಾಡೋದಕ್ಕೆ 1ನೇ ಶತಮಾನದಲ್ಲಿ ಪ್ರಭು ಬಂದರು, ಯೇಸು ಕ್ರಿಸ್ತರು ಬಂದರು, ಮಹಾಜ್ಞಾನದ ಸಂಗತಿಗಳನ್ನು ತಿಳಿಸ್ಕೊಟ್ರು. ಈ ಮಹಾಜ್ಞಾನದ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ತುಂಬಬೇಕು. ಕೊನೆಯದಾಗಿ ಕಣಗಳಲ್ಲಿ ಇದನ್ನು ನೀವು ವಾಕ್ಯಗಳನ್ನು ನೀವು ಹೃದಯದಲ್ಲಿ ಕಣಗಳಲ್ಲಿ ತುಂಬಿಸ್ಕೊಂಡ್ರೆ ನೀವು ರಕ್ಷಣೆ ಹೊಂದುತ್ತೀರ. ಇಲ್ಲದೆ ಹೋದರೆ ಸೈತಾನನಿದ್ದಾನೆ, ಅವನು ಯಾವ ರೀತಿ ಮೋಸ ಮಾಡ್ತಾನೋ ಎಲ್ಲ ಹೇಳಿದ್ದೀನಿ. ಆದ್ದರಿಂದ ನಿಮ್ಮ ಜಾಗ್ರತೆ ಅಂತೇಳಿ ಭಕ್ತರ ಮೂಲಕ ಸುವಾರ್ತೆ ತಿಳಿಸುವಂಥದ್ದು, ಎರಡನೇದಾಗಿ ಗ್ರಂಥವನ್ನು ಬರೆಸುವಂಥದ್ದು, ಗ್ರಂಥವು ಬರೆಸಿ ಪ್ರಪಂಚಕ್ಕೆ ಹರಡುವಂತೆ ಮಾಡುವಂಥದ್ದು ನೋಡ್ತೀವಿ. ನಮ್ಮ ಕೈಯಲ್ಲಿ ಇವತ್ತು ಗ್ರಂಥ ಬಂದಿದೆ ಅಂದರೆ ಅದೃಷ್ಟ. ನಿಜ. ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ, ನಮ್ಮ ಪಾಪಗಳನ್ನು ನಾವು ಸರಿಪಡಿಸ್ಕೊಂಡು ಭಕ್ತಿಯಿಂದ ಜೀವಿಸೋದಕ್ಕೆ ಒಂದು ಅದ್ಭುತವಾದಂಥ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಭಕ್ತಿ ಮಾರ್ಗ ಬೇಡ, ನನಗೆ ಲೋಕ ಬೇಕು ಅಂದರೆ ನಾಶ, ಅದು ನಿಮ್ಮಿಷ್ಟ ಅಂತ ಹೇಳ್ತಾರೆ. ಒತ್ತಾಯನೂ ಮಾಡಲ್ಲ ದೇವರು. ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸತ್ಯವೇದ ಗ್ರಂಥ ಕೊಟ್ಟಿದ್ದಾರೆ. ದೇವರ ವಾಕ್ಯವನ್ನು ಹೇಳುವಂಥ ಜವಾಬ್ದಾರಿ ಕ್ರೈಸ್ತರು ಕೊಟ್ಟಿದ್ದಾರೆ. ಕ್ರೈಸ್ತರೇನು ದೇವರ ವಾಕ್ಯ ಸಾರ್ತಾ ಇದ್ದಾರೆ. ನನ್ನ ಮಾರ್ಗದಲ್ಲಿ ಭಕ್ತಿಯಿಂದ ನಡ್ಕೊಂಡ್ರೆ ನಿಮಗೆ ರಕ್ಷಣೆ ಇರುತ್ತೆ. ಇಲ್ಲದೆ ಹೋದರೆ ದಂಡನೆಗೆ ಗುರಿ ಆಗ್ತೀರಾ, ನಿಮ್ಮಿಷ್ಟ. ಓಕೆ, ನೀವೇನಾದರೂ ಮಾಡ್ಕೊಳ್ಳಿ. ಅಂಕಲ್, ನೀವು ಇವಾಗ ಜೀವ ಮರಣಗಳ ಬಗ್ಗೆ ಮಾತನಾಡಿದ್ದೀರಲ್ಲ? ಹೌದು. ಸೊ ಅದಕ್ಕೆ ಸತ್ಯವೇದದಲ್ಲಿ ಏನಾದರೂ ಪರ್ಟಿಕ್ಯುಲರ್ ರೆಫರೆನ್ಸ್ ಇದೆಯಾ? ರೆಫರೆನ್ಸ್ ಇದೆ. ಓಕೆ, ಒಂದ್ಸಲ ಹೇಳ್ತೀರಾ ಅಂಕಲ್? ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ ಓದಿಪ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇ ಇರ್ರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ನೋಡ್ಪ, ಇಲ್ಲಿ ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಮೊದಲನೇದಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಜೀವ ಮರಣ ಅಂದರೆ ನಿತ್ಯ ಜೀವವನ್ನು ಪಡ್ಕೊಳ್ಬೇಕಾದ್ರೆ ಮಾರ್ಗ ನನ್ನ ಮಾರ್ಗ ಅಂದರೆ ನನಗೆ ವಿಧೇಯರಾಗಿ ನಾನೇನು ಹೇಳ್ತೀನಿ ಒಳ್ಳೆಯದನ್ನೇ ಹೇಳಿದ್ದೀನಿ, ನಿಮ್ಗೆ ಯಾವುದೂ ಕೆಟ್ಟದಿಲ್ಲ.
ನನ್ನ ಮಾರ್ಗದಲ್ಲಿ ಸಮಾಧಾನ ಇದೆ, ನೆಮ್ಮದಿ ಇದೆ, ಸಂತೋಷ ಇದೆ, ಆರೋಗ್ಯವಾಗಿರ್ತೀರ, ಸಂತೋಷವಾಗಿರ್ತೀರ, ಏನು ತೊಂದರೆ ಇಲ್ಲ, ಇನ್ನೊಬ್ಬರಿಗೆ ಒಳ್ಳೆಯದಾಗತ್ತೆ ನಿಮ್ಮಿಂದ. ನನ್ನ ಮಾರ್ಗದಲ್ಲಿದ್ದರೆ ಇನ್ನೊಬ್ಬರಿಗೆ ಅನ್ಯಾಯ ಆಗಲ್ಲ, ಮೋಸ ಆಗಲ್ಲ, ಇನ್ನೊಬ್ಬರು ಉಳಿತಾರೆ, ನೀವು ಉಳಿತೀರ. ಒಂದು ವೇಳೆ ಸತ್ತೋದ್ರೆ ನಿತ್ಯ ಜೀವನ ಪಡ್ಕೊಳ್ತೀರ. ಓಕೆ. ಮರಣದ ಮಾರ್ಗ ಅಂದರೆ ಈ ಲೋಕದಲ್ಲಿ ಅನೇಕ ಪಾಪಗಳು ಹೇಗಾದರೂ ಇರ್ಬೋದು. ಲೋಕದಲ್ಲಿ ಅದು ಮರಣ. ಹೌದು. ಈ ಲೋಕದಲ್ಲಿ ಸಮಾಧಾನ ಇರಲ್ಲ, ಜಗಳ ಇರುತ್ತೆ, ಕಚ್ಚಾಟ ಇರುತ್ತೆ, ಗಲಾಟೆಗಳಿರುತ್ತೆ, ಅನೇಕ ರೋಗಗಳು, ಅನೇಕ ಯುದ್ಧಗಳು, ಅನೇಕ ಸಮಸ್ಯೆಗಳು. ಹೌದು. ಸತ್ತ ಮೇಲೆ ಬೆಂಕಿಯ ಕೊಂಡ. ಅಂದರೆ ಭೂಲೋಕದಲ್ಲಿ ಸಮಾಧಾನ ಇಲ್ಲ, ಸತ್ತ ಮೇಲೂ ಕೂಡ ಸಮಾಧಾನ ಇಲ್ಲ. ಅದು ಅವ್ರ ಕೈಯಲ್ಲಿ ಇಟ್ಟಿದ್ದಾರೆ, ನಿಮ್ಮ ಕೈಯಲ್ಲಿ. ನಿಮಗೆ ಕೊಟ್ಟಿದ್ದೀನಿ, ನನ್ನ ಇಷ್ಟ ಇಷ್ಟೇ, ನಾನು ಪರಿಶುದ್ಧನಾಗಿದ್ದೀನಿ, ನೀತಿವಂತನಾಗಿದ್ದೀನಿ, ನನ್ನ ಹಾಗೆ ನನ್ನ ಮಕ್ಕಳಾಗಿರುವಂಥ ನೀವು ಕೂಡ ಹಾಗೇ ಇರಬೇಕು. ಆಗಿದ್ದರೆ ನನ್ನ ಬಳಿಯಲ್ಲಿ ಸೇರಿಸ್ಕೊಳ್ತೀನಿ. ಇಲ್ಲದೆ ಹೋದರೆ ನೀವು ಬೇಡ ನನಗೆ. ಓಕೆ. ಸೈತಾನನಿಗೆ ಬೆಂಕಿ ಕೊಂಡವನ್ನು ನಾನು ರೆಡಿ ಮಾಡಿದ್ದೀನಿ. ನೀವು ಅವನ ಮಾತನ್ನು ಕೇಳಿರುವುದರಿಂದ ಅವನ ಸ್ಥಳಕ್ಕೆ ನಿಮ್ಮನ್ನು ಕಳಿಸ್ತೀನಿ. ಓಕೆ. ನಿಮ್ಮಂಥವ್ರು ನನಗೆ ಬೇಕಾಗಿಲ್ಲ. ಆದರೆ ಈ ಲೋಕದಲ್ಲಿ ನನ್ನ ಬಳಿಗೆ ಬಂದು ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ತೀರಾ, ಅಥವಾ ಅವನಿಗೆ ಒಳಪಟ್ಟು ಅವನ ಅನುಕೂಲದ ಪ್ರಕಾರ ನೀವು ನಡ್ಕೊಳ್ತೀರಾ, ಅದು ನಿಮ್ಮಿಷ್ಟ. ನಾನು ಬೇಕು, ನಿತ್ಯ ಲೋಕ ಬೇಕು, ನೆಮ್ಮದಿ ಸಿಗಬೇಕು ಅಂದರೆ ನನ್ನ ಮಾರ್ಗದಲ್ಲಿ ಬರಬೇಕು. ಅದಕ್ಕೆ ಯೇಸು ಪ್ರಭು ಕೂಡ ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು. ಹೌದು. ನನ್ನ ಮೂಲಕ ಹೊರತು ಯಾರು ಕೂಡ ತಂದೆಯ ಬಳಿಗೆ ಬರಲ್ಲ. ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಈ ಮಾತು ಹೇಳ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು. ನನ್ನ ಬಳಿಗೆ ನೀವು ಬಂದರೆ ನಿಮಗೆ ನಿತ್ಯ ಜೀವ ಸಿಗುತ್ತೆ, ನಿಮಗೆ ಸತ್ಯ ಗೊತ್ತಾಗುತ್ತೆ. ಒಂದು ವೇಳೆ ಸತ್ತೋದ್ರೆ ಪರಲೋಕಕ್ಕೆ ನೀವು ಬರ್ತೀರಾ. ಓಕೆ. ಮಾರ್ಗ ಏನಪ್ಪ ಅಂತಂದರೆ, ನನ್ನನ್ನು ನಂಬಿಕೊಂಡು ದೀಕ್ಷೆ ಸ್ಥಾನ ಪಡೆದುಕೊಂಡು ಭಕ್ತಿಯಿಂದ ನಡ್ಕೊಂಡ್ರೆ ನಿತ್ಯ ಜೀವ. ನಂಬದೆ ಹೋದರೆ ದಂಡನೆಗೆ ಗುರಿ ಆಗ್ತೀರ. ನಿಮ್ಮಿಷ್ಟ. ಓಕೆ. ಸತ್ಯವೇದ ಕೊಟ್ಟಿದ್ದಾರೆ ಕೈಯಲ್ಲಿ, ನೀವು ಓದ್ತೀರಾ, ಪಾಲಿಸ್ತೀರಾ, ಬಿಡ್ತೀರಾ, ಅದು ನಿಮ್ಮ ಕೈಲಿದೆ. ನಾನಂತರೂ ಒತ್ತಾಯ ಮಾಡಲ್ಲ ಅಂತಾರೆ. ಓಕೆ. ದೇವರು ಒತ್ತಾಯ ಮಾಡಲ್ಲ. ಒಳ್ಳೆಯದಕ್ಕೂ ಬಲವಂತ ಮಾಡಲ್ಲ, ಕೆಟ್ಟದಕ್ಕೂ ಬಲವಂತ ಮಾಡಲ್ಲ. ಒಳ್ಳೇದಿದ್ರೆ ಈ ಥರ ಇರುತ್ತೆ, ನಾನು ಜೊತೆಯಾಗಿರ್ತೀನಿ, ಕಾಪಾಡಿಕೊಳ್ತೀನಿ. ನನ್ನ ಮಾತಿಗೆ ಒಳಪಟ್ಟರೆ ನಾನು ನಿಮ್ಮನ್ನು ಕಾಪಾಡಿಕೊಳ್ತೀನಿ, ಜೊತೆಯಾಗಿರ್ತೀನಿ. ನಾನು ಬೇಡ, ಲೋಕನೇ ಬೇಕು ಅಂದರೆ ನಿಮ್ಮ ಅವಶ್ಯಕತೆ ನನಗಿಲ್ಲ ಅಂತಾರೆ. ಓಕೆ. ಥ್ಯಾಂಕ್ ಯು ಅಂಕಲ್, ತುಂಬ ಧನ್ಯವಾದಗಳು. ಕ್ರೈಸ್ತರಲ್ಲಿ ಅನೇಕರಲ್ಲಿದ್ದಂಥ ಒಂದು ದೊಡ್ಡ ಗೊಂದಲದ ಪ್ರಶ್ನೆ ಆಗಿತ್ತು ಇದು. ಏದೇನು ತೋಟದಲ್ಲಿ ದೇವ್ರು ಯಾಕೆ ಹಣ್ಣನ್ನು ಹಾಕಿದ್ದಾರೆ, ದೇವ್ರು ಹಾಕದೇ ಇದ್ರೆ ಚೆನ್ನಾಗಿರ್ತಿತ್ತಲ್ಲ. ಹೌದು. ಹಾಕದೇ ಇದ್ರೇ ನಾವೆಲ್ಲರೂ ಚೆನ್ನಾಗಿರ್ತಿದ್ವಲ್ಲ. ನಿಜ ಅಂತ. ಯಾಕೆಂದರೆ ಈ ರೀತಿ ಅಂದ್ಕೊಳ್ತಾ ಇದ್ದಾರೆ. ಅವತ್ತು ಆದಾಮ ಅವಳು ತಪ್ಪು ಮಾಡಿದ್ದಕ್ಕೆ ಇವತ್ತು ನಾವು ಕಷ್ಟಪಡ್ತಿದ್ದೀವಿ. ನಿಜ. ಇನ್ನೊಂದು ವಿಲ್ಸನ್, ನಮ್ಮೆಲ್ಲರನ್ನು ಸಂತೋಷವಾಗಿ ನೋಡ್ಬೇಕನ್ನುವಂಥದ್ದೇ ದೇವ್ರ ಉದ್ದೇಶ. ನಮ್ಮೆಲ್ಲರನ್ನು ಸಂತೋಷವಾಗಿ ನೋಡಬೇಕು ಅನ್ನೋದೇ ದೇವ್ರ ಉದ್ದೇಶ. ಆದರೆ ಇವ್ರಿಗೆ ಸ್ವಾರ್ಥ ಜಾಸ್ತಿ. ಏಕ್ದಮ್ ಸಂತೋಷ ನೋಡ್ಬೇಕಂತಾರೆ. ಅದರಿಂದ ಸ್ವಲ್ಪ ಕಷ್ಟಪಡಬೇಕು. ದೇವ್ರು ಹೇಳಿದ ಮಾತಿಗೆ ಒಳಪಟ್ಟು ಕಷ್ಟಪಟ್ಟಾಗ ಎಷ್ಟು ಸಂತೋಷ ಇರುತ್ತೆ, ಆನಂದ ಇರುತ್ತೆ. ಬಹಳ ಅದ್ಭುತ. ಸೊ ಒಳ್ಳೆ ರೀತಿ ಉತ್ತರಗಳನ್ನು ಕೊಟ್ಟು ಸತ್ಯವೇದದಲ್ಲಿರುವಂಥ ವಚನಗಳನ್ನು ತೋರಿಸಿ ತಿಳಿಸಿಕೊಟ್ಟಿದ್ದೀರಾ ಅಂಕಲ್. ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಸೊ ಕೇಳಿದ್ದೀರಲ್ಲ ವೀಕ್ಷಕರೇ, ಸತ್ಯವೇದದಲ್ಲಿ ನಮ್ಮ ಬದುಕಿನಲ್ಲಿ ಎಲ್ಲೇ ಆಗಲಿ ದೇವರೊಂದು ಕಾರ್ಯವನ್ನು ಮಾಡುತ್ತಿದ್ದಾರೆ ಅಂತಂದರೆ ಅದರಲ್ಲಿ ಒಂದು ಉದ್ದೇಶ, ಒಂದು ಆಂತರ್ಯ, ದೇವರ ಒಂದು ಸಂಕಲ್ಪ ಅದರಲ್ಲಿರುವಂಥದ್ದಾಗಿದೆ. ಏದೇನು ವನದಲ್ಲೂ ಕೂಡ ದೇವರ ಒಂದು ಒಳ್ಳೆಯದರ ಕೆಟ್ಟದರ ಅರಹನ್ನು ಹುಟ್ಟಿಸುವಂಥ ಮರವನ್ನು ಹಾಕುವುದರ ಹಿಂದೆ ಇರುವಂಥ ಉದ್ದೇಶ ಒಂದೇ, ನನ್ನ ಮಕ್ಕಳು ಒಳ್ಳೆಯವರು, ನನ್ನ ಮಕ್ಕಳನ್ನು ನಾನು ನಂಬಿದ್ದೇನೆ, ನನ್ನ ಮಕ್ಕಳು ನನ್ನ ಮಾತನ್ನು ಮೀರುವುದಿಲ್ಲ ಎಂಬಂಥ ಒಂದು ಉದ್ದೇಶ, ಒಂದು ನಂಬಿಕೆ ದೇವರಿಗೆ ಇತ್ತು. ಮತ್ತೊಂದು, ದೇವರು ಪರೀಕ್ಷಿಸಬೇಕಂತಂದುಕೊಂಡ್ರು ತನ್ನ ಮಕ್ಕಳನ್ನು. ಹಾಗಾಗಿ ದೇವರ ಮರವನ್ನು ಇಟ್ಟಿದ್ದರು. ಆದರೆ ಆದಾಮನು ಹವ್ವಳು ಆ ಮಾತನ್ನು ಮೀರಿ ಸೈತಾನನ ಮಾತನ್ನು ಕೇಳಿ ದೇವರ ಮಾತಿಗೆ ಅವರು ಅವಿಧೇಯರಾಗಿ ಈ ದಿನ ಇಂಥ ಪರಿಸ್ಥಿತಿಗೆ, ಈ ದಿನ ಅನೇಕರು ಅನ್ಯರು ಕೂಡ ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಆಸ್ಕಾರವಾಯಿತು. ಹಾಗಾಗಿ ಆ ದಿನದಲ್ಲಿ ಆದಾಮನಿಗೆ ಒಂದೇ ಮರ, ಒಂದೇ ಪ್ರಶ್ನೆ, ಒಂದೇ ಆಜ್ಞೆ. ಈ ದಿನ ನಿಮ್ಮ ನಮ್ಮ ಜೀವನಗಳಲ್ಲಿ ನೋಡುವುದಾದರೆ
ಅನೇಕ ಶೋಧನೆಗಳು, ಅನೇಕ ಪಾಪಗಳನ್ನು ಮಾಡೋದಕ್ಕೆ ಅವಕಾಶಗಳು ನಮ್ಮ ಸುತ್ತಲೂ ಸೈತಾನನು ತಂದಿಟ್ಟಿದ್ದಾನೆ. ಇದರಿಂದ ನಾವು ಪಾರಾಗಬೇಕು, ಇದರಿಂದ ನಾವು ಕಾಪಾಡಲ್ಪಡಬೇಕು ಅಂತಂದರೆ ಅದಕ್ಕೆ ಒಂದೇ ಒಂದು ಮಾರ್ಗ, ದೇವರ ವಾಕ್ಯ, ದೇವರ ಮಾತುಗಳು. ಹೇಗಾದರೆ ಆದಾಮನು ದೇವರ ಮಾತನ್ನು ಮೀರಿ ಪಾಪ ಮಾಡಿದ್ದಾನೋ, ನಾವು ಕೂಡ ದೇವರ ಮಾತನ್ನು ಮೀರದೆ ದೇವರಿಗೆ ಹತ್ತಿರವಾಗಿ ಜೀವಿಸಿ ಪಾಪವನ್ನು ಜಯಿಸುವವರಾಗಿರಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡುವವನಾಗಿದ್ದೇನೆ. ಯಾರಿಗಾದರೂ ನಿಮ್ಮಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿರುವುದಾದರೆ ನಿಮ್ಮ ಪ್ರಶ್ನೆಗಳನ್ನು ಕೆಳಗಡೆ ಕಾಣುತ್ತಿರುವಂಥ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಬಹುದು ಅಥವಾ ಆಡಿಯೋ ಮೆಸೇಜನ್ನು ಕಳಿಸಬಹುದು. ನೀವು ಕಳಿಸುವಂಥ ಪ್ರಶ್ನೆಗಳನ್ನು ನಾವು ಅದನ್ನು ತೆಗೆದುಕೊಂಡು ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡೋದಕ್ಕೆ ನಾವು ಪ್ರಯತ್ನಿಸುತ್ತೇವೆ. ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳು. ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ. ಪ್ರಿಯರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಜಗತ್ತನ್ನು ಉಂಟು ಮಾಡಿದ್ದೀರ ತಂದೆ. ಈ ಜಗತ್ತಿನಲ್ಲಿ ಒಂದು ಅದ್ಭುತವಾದಂಥ ಏದೇನ್ ತೋಟವನ್ನು ಉಂಟು ಮಾಡಿ ಆ ಏದೇನ್ ತೋಟದಲ್ಲಿ ಆದಾಮನನ್ನು ಅವ್ವಳನ್ನು ಹುಟ್ಟಿಸಿ ಅವರಿಗೆ ಒಂದು ಆಜ್ಞೆಯನ್ನು ನೀವು ಕೊಟ್ಟಿದ್ದೀರಿ ತಂದೆ. ಆದರೆ ಈ ಆಜ್ಞೆಯನ್ನು ಅಂದರೆ ಹಣ್ಣನ್ನು ತಿನ್ನಬಾರ್ದು, ಈ ತೋಟದಲ್ಲಿ ಎಲ್ಲ ವಿಧವಾದಂಥ ಹಣ್ಣುಗಳನ್ನು ನೀವು ಕೊಟ್ಟು ಒಳ್ಳೆಯದರ ಕೆಟ್ಟದರ ಹರವನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು ನೀವು ತಿನ್ನಬಾರ್ದು, ತಿಂದರೆ ಸತ್ತೋಗ್ತೀರಂತೇಳಿ ಮುಂಚಿತವಾಗಿ ನೀವು ಹೇಳಿದ್ದೀರ ತಂದೆ. ಆ ದಿನಗಳಲ್ಲಿ ಪ್ರಾರಂಭದ ತಂದೆ ತಾಯಿಗಳು ನಿಮ್ಮ ಮಾತನ್ನು ಮೀರಿ ಮಾಡಿರುವಂಥ ತಪ್ಪು ತಂದೆ. ಆವತ್ತು ಆ ದಿನ ತಪ್ಪು ಮಾಡಿದಾಗ ಲೋಕದಲ್ಲಿ ಎಲ್ಲರಿಗೂ ಪಾಪ ಬಂದಿದೆ ಎನ್ನುವಂಥದ್ದು ವಾಕ್ಯದಲ್ಲಿ ನೋಡ್ತೀವಿ ತಂದೆ. ಆ ದಿನ ಅವರು ತಪ್ಪು ಮಾಡಿದಾಗ ಅವರನ್ನು ಏದೇನ್ ತೋಟದಿಂದ ಹೊರಗಡೆ ತಳ್ಳಿದ್ದೀರಾ. ತಳ್ಳಿದ ಮೇಲೆ ಅವರಿಗೆ ಜೊತೆಯಾಗಿದ್ದು ನೀವು ಕಾಪಾಡಿದ್ದೀರಾ. ಅದೇ ರೀತಿಯಲ್ಲಿ ಲೋಕದಲ್ಲಿ ಇದ್ದಂಥ ಎಲ್ಲ ಮಾನವರು ಪಾಪದಲ್ಲಿ ಇದ್ದಾಗ ನಿಮ್ಮ ಮಾತನ್ನು ಮೀರಿ ನಿಮ್ಮನ್ನು ಬಿಟ್ಟು ಮಾಡಬಾರದ ಪಾಪಗಳನ್ನು ಮಾಡಿದಾಗ 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟು ಅವರ ಮೂಲಕ ಪಾಪ ಕ್ಷಮಾಪಣೆ ಎಂಬ ಮಾರ್ಗವನ್ನು, ರಕ್ಷಣೆಯ ಮಾರ್ಗವನ್ನು, ಮೋಕ್ಷದ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ತಿಳ್ಕೊಳ್ಳೋದಕ್ಕೆ ಅನೇಕ ವಿಷಯಗಳನ್ನು ನೀವು ಕೊಟ್ಟಿದ್ದೀರಿ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ಈ ದಿನಗಳಲ್ಲಿ ತಂದೆ ಭಕ್ತಿಯಿಂದ ಯಥಾರ್ಥವಾಗಿ ಜೀವಿಸೋದಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಸತ್ಯವೇದ ಗ್ರಂಥವನ್ನು ಕಲ್ಪಿಸಿಕೊಟ್ಟಿದ್ದೀರಾ, ಸೇವಕರನ್ನು ಕಲ್ಪಿಸಿಕೊಟ್ಟಿದ್ದೀರಾ, ಅನೇಕ ವಿಷಯಗಳನ್ನು ತಂದೆ ನೀವು ತಿಳಿಸ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಇನ್ನೂ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ತಿಳಿದುಕೊಳ್ಳೋದಕ್ಕೆ ನಮಗೆ ಜ್ಞಾನ, ವಿವೇಕ, ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ಕೇಳಿದ್ದಾರೋ ಎಲ್ಲರನ್ನು, ಎಲ್ಲರ ಕುಟುಂಬವನ್ನು ಹೆಸರುಗಳಿಂದ ಆಶೀರ್ವದಿಸಿ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ವಂದನೆಗಳು. ಎಲ್ಲರಿಗೂ ವಂದನೆಗಳು.